ಜೈನ್ ಸೊಸೈಟಿ ರಿಜಿಸ್ಟರ್ಡ್ ಮಂಗಳೂರು ನವೀಕೃತ ಮಹಾವೀರ ವೃತ್ತ ಲೋಕಾರ್ಪಣೆಯ ಸುಸಂದರ್ಭ ಒಂದು ಸೇರಿರುವ ವಿಶೇಷವಾಗಿರುವಂತಹ ನವೀಕೃತ ಮಹಾವೀರ ವೃತ್ತ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಲೋಕಾರ್ಪಣೆ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ನಿಯಮಿತ ಮಂಗಳೂರು. ನಾಮಫಲಕ ಅನಾವರಣವನ್ನ ಸನ್ಮಾನ್ಯ ಡಾಕ್ಟರ್ ಯುಟಿ ಖಾದರ್ ಫರೀದ್ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ, ಅದರಿಂದ ವಿಜಯ್ ಚೌಟ ಸಂಸದರು ಲೋಕಸಭೆ ದಕ್ಷಿಣ ಕನ್ನಡ ಜಿಲ್ಲೆ, ಸನ್ಮಾನ್ಯ ಶ್ರೀ ಡಿ ಶಾಸಕರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ಐವನ್ ಡಿಸೋಜ ಶಾಸಕರು ಕರ್ನಾಟಕ ವಿಧಾನ ಪರಿಷತ್, ಸನ್ಮಾನ್ಯ ಶ್ರೀ ಕೆ ಸುರೇಶ್ ಬಳ್ಳಾಲ್ ಮಾಜಿ ಮೂಲ ಅಧ್ಯಕ್ಷರು, ಅದರ ಜೊತೆಯಾಗಿ ಸನ್ಮಾನ್ಯ ಶ್ರೀ ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಇವರಿಂದ ನಮ್ಮ ವೀರೇಂದ್ರ ಹೆಗಡೆ ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅವರನ್ನ ಬಹಳ ಪ್ರೀತಿಯಿಂದ ಈ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ನಾಮಫಲಕ ಅನಾವರಣವನ್ನ ಮಾಡಲಿಕ್ಕಿದ್ದಾರೆ. ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವ ಸನ್ಮಾನ್ಯ ಡಾಕ್ಟರ್ ಯುಟಿ ಖಾದರ್ ಫರೀದ್, ಅದರ ಜೊತೆಯಾಗಿ ಗಣ್ಯಾತಿ ಗಣ್ಯರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುತ್ತಾ ರಿಮೋಟ್ ಬಟನ್ ಮುಖಾಂತರವಾಗಿ ನಮ್ಮ ಕಳಶ ಮಹಾವೀರ ವೃತ್ತದ ಕಳಶವನ್ನ ದಿವ್ಯವಾಗಿರುವಂತಹ ಹಲವಾರು ವರ್ಷಗಳ ಇತಿಹಾಸ ಇರುವಂತಹ ನವೀಕೃತ ಮಹಾವೀರ ವೃತ್ತವನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಸೇರಿರುವಂತಹ ಎಲ್ಲರ ಕೈಶಪ್ಪಾಳೆಯ ಮುಖಾಂತರವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಾ ಇದ್ದಾರೆ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು. ಗಣ್ಯಾತಿ ಗಣ್ಯರ ಮಂಗಳೂರಿನ ದಕ್ಷಿಣ ಭಾಗದಲ್ಲಿರುವಂತಹ ಪಂಪುವೆಲ್ ವರ್ಷಗಳ ಒಂದು ಉತ್ತಮವಾಗಿರುವಂತಹ ದಾಖಲೆಯ ಕಳಶ, ಆ ಕಳಶವನ್ನ ಇವತ್ತು ಅನಾವರಣಗೊಳಿಸ್ತಾ ಇದ್ದಾರೆ. ಮತ್ತೆ ಮಗಲೊಮ್ಮೆ ಕೈಶಪ್ಪಾಳೆಯನ್ನ ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭವ್ಯವಾಗಿರುವಂತಹ ಕಳಶವನ್ನ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. 2001-2ರಲ್ಲಿ ರಾಜಶ್ರೀ ಪದ್ಮವಿಭೂಷಣಗೊಂಡಂತಹ ಕಳಶ ಮತ್ತೆ 24 ವರ್ಷಗಳ ನಂತರ ಮತ್ತೆ ಭವ್ಯವಾಗಿ ನಿಮ್ಮ ಮುಂದೆ ನೋಂದಣಿಗೊಂಡಿದೆ. ಲೋಕಾರ್ಪಣೆಗೊಂಡಿರುವಂತಹ ಈ ಸಂದರ್ಭ ಮಂಗಳೂರು ಜೈನ್ ಸೊಸೈಟಿಯ ನೇತೃತ್ವದಲ್ಲಿ ನಡೆದಂಥದ್ದು. ಅದರ ಜೊತೆಯಾಗಿ ಊರಿನ ಜೊತೆಯಾಗಿ ನಾಮಫಲಕವನ್ನ ಅನಾವರಣಗೊಳಿಸಲಿದ್ದೇವೆ. ಸನ್ಮಾನ್ಯ ವಿಧಾನಸಭೆ ಇವರ ಉಪಸ್ಥಿತಿಯಲ್ಲಿ ಬಹಳ ಸೊಗಸಾಗಿರುವಂತಹ ನಾಮಫಲಕವನ್ನ ಅನಾವರಣಗೊಳಿಸಲಿದ್ದೇವೆ. ನವೀಕೃತ ಮಹಾವೀರ ವೃತ್ತದ ಲೋಕಾರ್ಪಣೆಯ ನೆನಪು ನಾಮಫಲಕದಲ್ಲಿ ಅನಾವರಣಗೊಳ್ಳಲಿದೆ. ಇದನ್ನು ನೆರವೇರಿಸಿಕೊಳ್ಳಲಿದ್ದಾರೆ ಸನ್ಮಾನ್ಯ ಡಾಕ್ಟರ್ ಯುಟಿ ಖಾದರ್ ಫರೀದ್ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ, ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಳ್ಳುತ್ತಾ ಇದೆ ವಿಶೇಷವಾಗಿರುವಂತಹ ನಾಮಫಲಕ. ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಂತಹ ಮಹಾವೀರ ವೃತ್ತದ ನಾಮಫಲಕ ಅನಾವರಣ ಸಂಭ್ರಮ. ಪೂಜ್ಯರ ಉಪಸ್ಥಿತಿಯಲ್ಲಿ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡಿ ಬರಲಿಕ್ಕಿದೆ. ಹಾಗಾಗಿ ನಿಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುತ್ತಾ ಎಲ್ಲ ದೈವಗಳನ್ನ ಸ್ಮರಿಸಿಕೊಳ್ಳುತ್ತಾ ಸರ್ವಧರ್ಮದ ದೇವತ್ವದಲ್ಲಿ ನವೀಕೃತ ಮಹಾವೀರ ವೃತ್ತ ಲೋಕಾರ್ಪಣೆಗೊಂಡಿದೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಚಿಕ್ಕ ಸಭಾ ಕಾರ್ಯಕ್ರಮವನ್ನ ಲೋಕಾರ್ಪಣೆಯ ಕಾರ್ಯಕ್ರಮವನ್ನ ಮಾಡಬೇಕು ಎನ್ನುವಂತಹ ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರನ್ನ ವೇದಿಕೆಯ ಮೇಲ್ಭಾಗದಲ್ಲಿ ಕೂರಿಸಿದ್ದೇವೆ. ಅವರೆಲ್ಲರ ಸಮಕ್ಷಮದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮ ಆರಂಭ ಆಗಬೇಕು ಅಂತ ಹೇಳಿದ್ರೆ ಭಗವಂತನ ಅನುಗ್ರಹ ಎನ್ನುವಂಥದ್ದು ಬೇಕು. ಈ ನಿಟ್ಟಿನಲ್ಲಿ ಭಗವಂತನನ್ನ ಬಹಳ ಪ್ರೀತಿಯಿಂದ ಬೇಡಿಕೊಳ್ಳುತ್ತಾ ಇವತ್ತಿನ ಈ ಕಾರ್ಯಕ್ರಮ ಕರುಣಾನಿಧಿ ಸಕಲ ನವಾಮ ಸದಾ ಜನ ಶಾರದೆ ಕರುಣಾನಿಧಿ
सदा जलान् चारणादिम गीतवैभव पूरिता किल धीक्तते शारदे करुणाम्ब सदा जना भस्मभूषण भूमिते वररत्नमौळि विराजिते भस्मभूषण भूषिते वररत्नमौळि विराजिते शर्मदायिनि कर्मयोजनि निर्मलं कुरु मानसं शारदे करुणानिधे सकलानवाम्ब सदा जलान् चारणादिय गीतवैभव पूरिता किल धीक्तते ಶಾರದೆ. ಅದರ ಜೊತೆಯಾಗಿ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಈ ಕಾರ್ಯಕ್ರಮವನ್ನ ಆರಂಭಿಸಿಕೊಡಬೇಕಾಗಿ ಮಂಗಳೂರು ಜೈನ್ ಸೊಸೈಟಿ ವೇದಿಕೆಯಲ್ಲಿರುವ ಪೂಜ್ಯರೇ, ಸಮಾರಂಭದ ಅಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ಅರಬ್ಬಿ ಸಮುದ್ರ ಕಿನಾರೆಯಲ್ಲಿ ತಲೆ ಎತ್ತಿ ನಿಂತಿರುವ ನಮ್ಮ ಹೆಮ್ಮೆಯ ತುಳುನಾಡಿನ ಸಮಸ್ತ ಬಾಂಧವರಿಗೆ ಈ ಸಂಜೆಯ ಶುಭ ಕಾಮನೆಗಳು. ನಗರ ಪಾಲಿಕೆ ಸರ್ಕಾರದ ಮುಖಾಂತರ ನಮಗೆ ಪರ್ಮಿಷನ್ ಸಿಗಬೇಕಾದ್ರೆ ಇತ್ತೀಚೆಗೆ 6 ತಿಂಗಳ ಹಿಂದೆ ಅದು ಸಾಧ್ಯ ಆಗಿತ್ತು. ತದನಂತರ ಸ್ಮಾರ್ಟ್ ಸಿಟಿ ವತಿಯಿಂದ ಮಹಾನಗರ ಪಾಲಿಕೆ ಅದು ಜಿಲ್ಲಾಡಳಿತದ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ. ನೆನಪನ್ನು ಮಾಡಿದ್ರೆ 2600ರ ಮಹಾವೀರ ಜನ್ಮ ದಿನೋತ್ಸವವನ್ನು ಇಡೀ ದೇಶದಲ್ಲಿ ಆಗಿನ ಸರ್ಕಾರ, ಕೇಂದ್ರ ಸರ್ಕಾರ ಘೋಷಣೆ ಮಾಡಿ ನಡೆಸಿತ್ತು. ಆ ಸಂದರ್ಭದಲ್ಲಿ ಜೈನ್ ಸೊಸೈಟಿಯಿಂದ ಒಂದು ಏನಾದರೂ ಶಾಶ್ವತ ಮಂಗಳೂರಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಅಂದಿನ ಏನು ಜೈನ್ ಸೊಸೈಟಿಯ ಅಧ್ಯಕ್ಷರಾಗಿರುವಂತ 16ರಿಂದ ಪ್ರತಿ ಸಲ ಹೋದಾಗ ಏನು ವೃತ್ತದ ಬಗ್ಗೆ ನೆನಪು ಮಾಡ್ತಾರೆ. ವೇದವ್ಯಾಸ ಕಾಮತ್ರನ್ನು ನಾನು ನೋಡಿದ್ದೇನೆ, ಅವರನ್ನು ಎಚ್ಚರಿಸಿದ್ದಾರೆ. UT ಖಾದರ್ನಿಗೂ ಕೇಳಿದ್ದಾರೆ. ರಾಜೇಂದ್ರ ಕುಮಾರ್ ಹತ್ರ ಹೋದ್ರು ಸರ್ಕಲ್ನ ಬಗ್ಗೆ ಮಾತಾಡ್ತಾರೆ. ಎಲ್ಲ ಮಾಡಬೇಕು ಆಗುವಂತ ಒಂದು ನಕ್ಷೆಯನ್ನು, ಕಳಶದ ನಕ್ಷೆಯನ್ನು ಕೈಯಲ್ಲಿ ವಿಶೇಷವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಪೂಜ್ಯ ಹೆಗ್ಗಡೆ ಅವರನ್ನು ನಮ್ಮ ಜೊತೆ ನಿರಂತರ ಭಾಗಿಯಾಗಿದ್ದುಕೊಂಡು ಜೈನ ಸಮಾಜ ಮಾತ್ರವಲ್ಲದೆ ಎಲ್ಲ ಸಮುದಾಯದ ಜನರನ್ನು ತಮ್ಮ ಸೇವೆಯ ಮೂಲಕ ಮನಗೆದ್ದಿರುವ ಇಡೀ ರಾಷ್ಟ್ರದ ಸಹಕಾರದ ದಿಗ್ಗಜರಾಗಿ 2002ರಲ್ಲೂ ಕೂಡ ಈ ಒಂದು ಕಳಶ ಸ್ಥಾಪನೆಗೆ ನಾನು ಅವರೊಟ್ಟಿಗೆ 2-3 ಸಲ ಕೆಲಸ ಮಾಡ್ತಿರುವಾಗಲೂ ಅದನ್ನು ವೀಕ್ಷಣೆ ಮಾಡಲು ಬಂದಿದ್ದೇವೆ. ಅವರ ಮಾರ್ಗದರ್ಶನದಿಂದ ಅಷ್ಟು 43 ಸೆನ್ಸು ಮಧ್ಯದಲ್ಲಿ ವೃತ್ತದಲ್ಲಿ ಸುಮಾರು 43 ಸೆನ್ಸ್, ಅರ್ಧ ಎಕರೆವರೆಗೆ ಜಾಗ ಇತ್ತು. ಅದನ್ನು ರಾಜಶೇಖರ್ ಬಳ ಡಿಸೈನ್ ಬರಬೇಕಾದ್ರೆ ರಾಜೇಂದ್ರ ಕುಮಾರ್ನ ಶುದ್ಧ ಹಸ್ತ, ಪ್ರಾಮಾಣಿಕ ರಾಜ್ಯಕ್ಕೆ ಹಿರಿಯ ಮುತ್ಸದ್ದಿ ಮಾನ್ಯ ಡಾಕ್ಟರ್ UT ಖಾದರ್ ಫರೀದ್ ರವರು. ಇದು ನಿಮ್ಮ ಕಾರ್ಯಕ್ರಮವಲ್ಲ, ನನ್ನ ಸರ್ಕಾರದ ಕಾರ್ಯಕ್ರಮ. ನಾನು ಎಲ್ಲಿದ್ರೂ ನಿಮ್ಮ ಕಾರ್ಯಕ್ರಮದಲ್ಲಿ ಬ್ಯಾಂಗ್ಳೂರಲ್ಲಿ ಎಷ್ಟೇ ಬ್ಯುಸಿ ಇದ್ರು ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಬಂದು ನಿಮ್ಮೊಟ್ಟಿಗೆ ಇರ್ತೇನೆ ಅಂತ ಹೇಳುವಂಥದ್ದನ್ನು ಹೇಳಿ, ನಾವು ಕಾರ್ಯಕ್ರಮದಲ್ಲಿ ಸ್ವಲ್ಪ ಸಣ್ಣ ಗೊಂದಲ ಇತ್ತು. ಆ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ UT ಖಾದರ್ ಅವರಿಗೆ ಫೋನ್ ಮಾಡಿದಾಗ ನಾನಿದ್ದೇನೆ, ನಾನೇ ಬರ್ತೇನೆ, ರಾಜೇಂದ್ರ ಕುಮಾರ್ ಮತ್ತು ಪೂಜ್ಯರು ಇರುವುದಾದ್ರೆ ಯಾವುದೇ ನಿಮ್ಮ ಗೊಂದಲ ಇಲ್ಲ, ನಾವೆಲ್ಲ ಸರಿ ಮಾಡಿಕೊಂಡು ಹೋಗುವ ಅಂತ ಹೇಳುವುದನ್ನು UT ಖಾದರ್ ಅವರು ಹೇಳಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲು UT ಖಾದರ್ ಅವರು ನೇರ ಕಾರಣಕರ್ತರಾಗಿದ್ದಾರೆ. ನಿಮ್ಮನ್ನು ವಿಶೇಷವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಯುವ ಸಂಸದ ನಮ್ಮ ಜಿಲ್ಲೆಯ ಅಭಿವೃದ್ಧಿಯನ್ನು 2010-11ರಲ್ಲಿ ಮಂಗಳೂರಿಗೆ ಬಂದರು. ಅವರು ಸಣ್ಣ ಯುವಕರಾಗಿ ನಾವೆಲ್ಲ ನೋಡ್ತಾ ಇದ್ದೆವು. ಹಂತ ಹಂತವಾಗಿ ರಾಜಕೀಯವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಇವತ್ತು ಒಂದು ದೇಶದಲ್ಲೇ ಒಬ್ಬ ನೋಟ್ ಮಾಡುವಂತ ನಮ್ಮ ಖಂಡಿತ ಆಗ್ತೀರ ಅಂತ ಹೇಳುವಂಥದ್ದು ಇವತ್ತು ನಮ್ಮೊಟ್ಟಿಗೆ ನಮ್ಗೆ ಹೆಮ್ಮೆ ಬಂದಿದೆ. ಸಂಸದರೇ, ನಿಮ್ಮನ್ನು ಕೂಡ ಬಹಳಷ್ಟು ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತೇನೆ.
2 ಟನ್ ತೂಕ ಇರುವ 30 ಅಡಿ ಎತ್ತರದಲ್ಲಿರುವಂತಹ ಸುಮಾರು ಲಕ್ಷಗಟ್ಟಲೆ ಖರ್ಚಿನಲ್ಲಿ ಬಹುಶಃ ನಮ್ಮ ಪಂಪ್ವೆಲ್ ಭಾಗದಲ್ಲಿ ನಿರ್ಮಾಣಗೊಳಿಸಿರುವಂಥದ್ದು ಯಾತಕ್ಕಂತ ಕೇಳಿದರೆ, ಬೆಂಗಳೂರಿನಿಂದ ಮಂಗಳೂರಿಗೆ ಬೇರೆ ಬೇರೆ ಬಸ್ಸುಗಳು ಬರುವಂಥದ್ದು, ಬೇರೆ ಬೇರೆ ವಾಹನಗಳು ಬರುವಂಥದ್ದು ಇದೇ ದಾರಿಯಲ್ಲಿ. ಈ ದಾರಿಯಲ್ಲಿ ಬರುವಾಗ ಎಲ್ಲರೂ ಹಿಂದಿನಿಂದಲೂ ನೋಡ್ತಾ ಇರುವಂಥದ್ದು ಒಂದು ಕಳಶ. ಆ ಕಳಶ ಪಂಪ್ವೆಲ್ನ ಮುಖ್ಯ ಭಾಗದಲ್ಲಿತ್ತು. ಆ ಕಳಶದಲ್ಲಿ ಗೊತ್ತಾಗ್ತಿತ್ತು ಮಂಗಳೂರು ಬಂತು ಎನ್ನುವಂಥದ್ದು. ಆಗ ನಮ್ಮ ಅಧ್ಯಕ್ಷರು ಹೇಳಿದ್ರು, ಅಂತಹ ಸೊಗಸಾಗಿರುವಂತಹ ಭವ್ಯವಾಗಿರುವಂತಹ ಮಹಾವೀರ ವೃತ್ತದಲ್ಲಿ ಮತ್ತೆ ಕಳಶವನ್ನ ಪ್ರತಿಷ್ಠಾಪನೆ ಮಾಡುವುದರ ಮುಖಾಂತರವಾಗಿ ಪ್ರವಾಸಿಗರಿಗೂ ಬೇರೆ ಬೇರೆ ಊರುಗಳಿಂದ ಬರುವವರಿಗೂ ಕೂಡ ಮಂಗಳೂರು ಬಂತು ಎನ್ನುವಂತಹ ಹೆಮ್ಮೆ, ನಲುಮೆಯಿಂದ ಬರಬೇಕು ಎನ್ನುವಂತಹ ಆಶಯ ಇನ್ನೊಂದು ಕಡೆ. ಈ ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಕಾರ್ಯಕ್ರಮವನ್ನ ಚಂದಗಾಣಿಸಿ ಕೊಡ್ತೇನೆ ಎನ್ನುವಂತಹ ಭರವಸೆಯ ಮಾತುಗಳನ್ನ ಆಡಿ, ನಾವು ಆಮಂತ್ರಣವನ್ನ ಕೊಡುವಾಗ ಪ್ರೀತಿಯಿಂದ ಆಮಂತ್ರಣವನ್ನ ಸ್ವೀಕರಿಸಿ, ಬಹುಶಃ ಆರೋಗ್ಯದಲ್ಲಿ ಏರುಪೇರು ಇದ್ರೂ ಕೂಡ ನನ್ನ ಕಾರ್ಯಕ್ರಮದಲ್ಲಿ ಬಂದೇ ಬರ್ತೇನೆ ಎನ್ನುವಂತಹ ವಿಶ್ವಾಸದ ಮಾತುಗಳನ್ನ ಆಡಿ ನಮಗೆಲ್ಲ ಆಶೀರ್ವಾದವನ್ನ ನೀಡಿದ್ದಾರೆ. ಅದರ ಜೊತೆಯಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆಯನ್ನ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಚನವನ್ನ ನೀಡಲಿಕ್ಕಿದ್ದಾರೆ ಪರಮ ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು. ಈ ಮಹಾವೀರ ವೃತ್ತವನ್ನ ಈ ಹಿಂದೆ ಇದ್ದಂತಹ ಸ್ಥಳದಲ್ಲಿ ಮತ್ತೆ ಸ್ಥಾಪನೆ ಮಾಡಿದಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶ್ರೀ ಎನ್ ರಾಜೇಂದ್ರ ಕುಮಾರ್ ಅವರೇ, ಶ್ರೀ ಟಿ ಖಾದರ್ ಫರೀದ್ ಅವರೇ, ಮತ್ತು ನಮ್ಮ ಶಾಸಕರಾದ ಲೋಕಸಭೆಯ ಸಂಸದರಾದ ಶ್ರೀ ಕ್ಯಾಪ್ಟನ್ ವಿಜಯೇಶ್ವರ ಅವರೇ, ಶಾಸಕರಾದ ಶ್ರೀ ವೇದವ್ಯಾಸ ಕಾಮತ್ರೆ, ಆಮೇಲೆ ಐವನ್ ಡಿಸೋಸ್ ಅವರೇ, ಸುರೇಶ್ ಬಳ್ಳಲ್ರೆ, ಮತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸಿ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಯೋಚಿಸಿಕೊಟ್ಟಂಥ ಪುಷ್ಪರಾಜಯ್ಯನವರೇ, ಮತ್ತು ಈ ಥರ ಎಲ್ಲ ಪದಾಧಿಕಾರಿಗಳೇ, ಆಗಮಿಸಿರುವಂಥ ಎಲ್ಲ ಮಹನೀಯರೇ ಮತ್ತು ಮಹಿಳೆಯರೇ. ಸುಮಾರು 2003ನೇ ಇಸ್ವಿಯಲ್ಲಿ ಡಾಕ್ಟರ್ ಪಿ ನಾರಿಕರು, ಎಲ್ ಡಿ ಬಳ್ಳಾಲರು ಇವರೆಲ್ಲ ಇದ್ದಂಥ ಕಾಲದಲ್ಲಿ ಭಾಳ ವ್ಯವಸ್ಥಿತವಾಗಿ ಒಂದು ಸರ್ಕಲನ್ನು ಮಾಡಬೇಕು. ಮತ್ತು ಈ ವೃತ್ತ ಇಲ್ಲಿ ಬೆಂಗಳೂರಿನಲ್ಲಿ ಭಾಳ ಪ್ರಸಿದ್ಧವಾಗಿತ್ತು. ಮಹಾವೀರ ಸರ್ಕಲ್ ಅಂತಂದರೆ ಗೊತ್ತಿದ್ದವರು ಯಾರು ಇರಲಿಕ್ಕಿಲ್ಲ, ಅಂತಹ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು. ಸರ್ಕಲನ್ನು ವ್ಯವಸ್ಥಿತವಾಗಿ ನಮ್ಮ ಸಮಾಜದವರು ಜೋಡಿಸಿದರು. ಇವತ್ತು ಅಂತಹ ಸರ್ಕಲನ್ನು ಅನಿವಾರ್ಯವಾಗಿ ಹೈವೇಯಲ್ಲಿ ಈ ಮೇಲ್ಸೇತುವೆ ಆಗಿದ್ದರಿಂದ ಅದನ್ನು ಸ್ಥಳಾಂತರಗೊಳಿಸಬೇಕಾಯಿತು. ಸ್ಥಳಾಂತರಗೊಳಿಸುವಾಗಲೂ ಕೂಡ ನಮ್ಮ ಸಮಾಜದ ಬಹುಜನಕ್ಕೆ ಮತ್ತೆ ಇದು ಇಲ್ಲಿ ಸ್ಥಾಪನೆ ಆಗ್ತಿದೆ ಇಲ್ಲ ಅನ್ನೋ ಸಂಶಯ ಇತ್ತು. ಆದರೆ ಇವತ್ತಿನ ವೇದಿಕೆಯಲ್ಲಿ ಎಲ್ಲ ಮಹನೀಯರು ಸೇರಿ ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡುವಂತೆ ಮಾಡಿದ್ದಕ್ಕಾಗಿ ನಾನು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ವಿಶೇಷವಾಗಿ ಇಲ್ಲಿ ಆಸಕ್ತ ಪುಷ್ಪರಾಜಯ್ಯನವರು, ವಿಜಯೇಶ್ ವಿದ್ಯಾಧರವರು, ಶಿವಕುಮಾರ್ ಜೈನವರು ಮತ್ತು ಇತರ ಎಲ್ಲರೂ ಕೂಡ ಈ ಕಾರ್ಯಕ್ರಮಗಳನ್ನು ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಕ್ಕೆ ಅವರೆಲ್ಲರೂ ಅಭಿನಂದಿಸಿ, ಈಗ ನಮ್ಮ ಮಹಾವೀರ ಸರ್ಕಲ್ನಲ್ಲಿ ನಾವು ಕಳಶವನ್ನು ಸ್ಥಾಪನೆ ಮಾಡಿದೆ. ಈ ಮಹಾವೀರ ಮೂರ್ತಿಯನ್ನು ಇಡಲಿಲ್ಲ. ಮೂರ್ತಿ ಇಟ್ಟಿದ್ರೆ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಚಿಹ್ನೆ ಆಗ್ತಿತ್ತು. ಅದು ಯಾವುದನ್ನು ಮಾಡಿದೆ ಕಲಶವನ್ನು ಇಡಬೇಕು ಅಂತೇಳಿ 2003ನೇ ಇಸ್ವಿ ನಾವು ತೀರ್ಮಾನ ಮಾಡಿದ್ವಿ. ಯಾಕೆ ಅಂತಂದರೆ ಆಗ ಮಹಾವೀರ ನಿರ್ವಾಣೋತ್ಸವ ನಡೀತಾ ಇತ್ತು. 1000 ವರ್ಷ 2500 ವರ್ಷಗಳಾಗಿತ್ತು ಮಹಾವೀರ ಸ್ವಾಮಿಯ ಜನನವಾಗಿ. ಆ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಮಾಡುವಾಗ ಈ ಕೇಂದ್ರ ಸ್ಥಳದಲ್ಲಿ ಕಲಶವನ್ನು ಇಡಬೇಕು, ಮೂರ್ತಿ ಇಡಬಾರ್ದು ಅಂಥೇಳಿ ಡಾಕ್ಟರ್ ಆರಿಗರು ಮತ್ತು ಅಡ್ಡಿ ಬಳ್ಳಾರರು ಮತ್ತು ಸಮಾಜ ಎಲ್ಲರೂ ಆಗಿನ ನಮ್ಮ ಸುರೇಶ್ ಬಳ್ಳಾರರು ಇದೆಲ್ಲ ಸೇರಿ ತೀರ್ಮಾನ ಮಾಡಿದ್ದರಿಂದ ಈಗ ಅರ್ಥಪೂರ್ಣವಾಗಿ ಈ ಕಲಶವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಅರ್ಥಪೂರ್ಣವಾಗಿ ಕಲಶ ಇಲ್ಲಿ ಉಳಿದುಕೊಂಡಿದೆ. ಇದಕ್ಕಾಗಿ ನಾನು ಎಲ್ಲರನ್ನ ಅಭಿನಂದಿಸಿ, ಈ ಕಲಶ ಇಲ್ಲಿ ಇಟ್ಟೋದಕ್ಕೆ ಒಂದು ಉದ್ದೇಶ ಏನು ಅಂತಂದರೆ, ನಮ್ಮ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ 2 ಶುದ್ಧಿಗಳು ಬಹಳ ಆಗಬೇಕು. 2 ಶುದ್ಧಿ ಆಗಬೇಕಾದರೆ ಕಲಶ ಬೇಕು. ಕಲಶದಲ್ಲಿ ನಮಗೆ ಕಲಶ ಅಂತಂದರೆ ಬಹಳ ಪವಿತ್ರವಾದಂಥ ರೀತಿಯಲ್ಲಿ ನಾವು ಮನೆಯಲ್ಲಿ ಕಲಶವನ್ನು ಇಡ್ತೇವೆ, ಪೂಜೆ ಮಾಡ್ತೇವೆ. ಯಾವುದೇ ಪೂಜೆ ಮಾಡಬೇಕಾದ್ರೆ ಕಲಶವನ್ನು ಇಡ್ತೇವೆ. ಅದರಲ್ಲಿ ಮುಖ್ಯ ಉದ್ದೇಶ ಇರತಕ್ಕಂಥದ್ದು ಕಲಶದಿಂದ ಪವಿತ್ರವಾಗ್ತದೆ ಅಂತೇಳಿ. ಹಾಗೆ ಇಲ್ಲಿ ಈ ರಸ್ತೆಯಲ್ಲಿ ಹೋಗುವಂಥ ಎಲ್ಲ ವಾಹನಗಳಿಗೆ ಶುಭವನ್ನು ಕೋರ್ತೇವೆ. ಬೆಂಗಳೂರಿಗೆ ಎಲ್ಲ ಬರುವಂಥವರನ್ನು ಇಲ್ಲ ಬರುವಂಥವ್ರನ್ನ ಸ್ವಾಗತಿಸಿದ ಹೋಗುವವರು ಭಾಳ ಮುಖ್ಯ. ಇಲ್ಲಿಂದ ಬೆಂಗಳೂರಿಗೆ ಹೋಗುವಾಗ ಅವರಿಗೆ ಆಶೀರ್ವಾದ ಮಾಡಿ ಶುಭ ಹಾರೈಸುವಂಥದ್ದು ಭಾಳ ಮುಖ್ಯ. ಹಾಗೆ ನಮಗೆ ಎಲ್ಲರೂ ಕೂಡ ಶುಭ ಹಾರೈಸುವಂಥ ರೀತಿಯಲ್ಲಿ ಕಲಶದಲ್ಲಿ ಪ್ರತಿಷ್ಠಾಪನೆ ಆಗಿದೆ. ನಾವೆಲ್ಲರೂ ಕೂಡ ಶುಭವನ್ನು ಹಾರೈಸ್ತೇವೆ.
ಹಾರೈಸಿ ಒಳ್ಳೆಯದಾಗಲಿ, ನೀವು ನಿಮ್ಮ ನಿರ್ದಿಷ್ಟ ಗುರಿಯನ್ನು ತಲುಪಿ ಯಾವುದೇ ಅಡಚಣೆಗಳು ಇರಬಾರ್ದು ಅಂತೇಳಿ ನಾವೆಲ್ಲ ಭಾಳ ಪ್ರಯತ್ನ. ನಾನು ಹಿಂದೆ ನಮ್ಮ ಜಯರಾಜ್ ಬಳ್ಳಾಲ್ರು ಬಸ್ಸು ಮಾಲೀಕರು, ಬಳ್ಳಾಲ್ ಮೋಟರ್ ಸರ್ವಿಸ್ ಅವರು ಇದ್ದರು. ಅವರು ನಮ್ಮಲ್ಲಿ ಬಂದು ನಾವು ರಾತ್ರಿ ಮಾತಾಡ್ತಾ ಇದ್ದೆವು. ಆಗ ಅವರು ಹೇಳುತ್ತಿದ್ದರು, ಬಹಳ ಕಷ್ಟ ಯಾವುದು ಅಂದರೆ ಈ ಬಸ್ಸು. ಯಾಕೆಂದರೆ 50 ಜನರ ಜೀವನ ಹಿಡಿದುಕೊಂಡು ಡ್ರೈವರ್ ಓಡಿಸ್ತಾನೆ. ಯಾವ ಜನರ ಅಪಘಾತ ಆದರೆ 50 ಜನರ ಪ್ರಾಣ ಅವನ ಕೈಯಲ್ಲಿರುತ್ತೆ. ಹಾಗಾಗಿ ಅವನು ಭಾಳ ಎಚ್ಚರಿಕೆಯಿಂದ ಓಡಿಸಬೇಕು ಅಂತ ಹೇಳುತ್ತಿದ್ದರು. ಹೀಗಾಗಿ ನಾನು ಇವತ್ತು ಪ್ರಾರ್ಥನೆ ಮಾಡುವಂಥದ್ದು ಈ ಕಲಶವನ್ನು ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರಿಂದ ಈ ಹೋಗುವಂಥವ್ರು ಮತ್ತು ಬರುವಂಥ ಇಬ್ಬರಿಗೆ ವಿದಾಯ ಮತ್ತು ಸ್ವಾಗತ ಎರಡನ್ನೂ ಕೋರುವಂಥ ರೀತಿಯಲ್ಲಿ ಈ ಕಲಶ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಇದರ ಉದ್ದೇಶವೇ ಎಲ್ಲರೂ ಶಾಶ್ವತವಾಗಿ ಸುಖವಾಗಿ ಇರಬೇಕು, ನೆಮ್ಮದಿಯಿಂದ ಇರಬೇಕು ಅನ್ನುವಂಥದ್ದು. ಇದೊಂದು ಬೇರೆ ಏನೂ ಅಲ್ಲ. ಹಾಗಾಗಿ ನಾವೆಲ್ಲರೂ ಮತ್ತೆ ಪ್ರಾರ್ಥಿಸೋಣ, ಎಲ್ಲರೂ ಒಟ್ಟೆ ಸೇರಿ ಪ್ರಾರ್ಥಿಸೋಣ. ಈ ಕಲಶ ಇಲ್ಲಿ ಸ್ಥಾಪನೆ ಆಗಿದ್ದರಿಂದ ಮತ್ತೆ ಸುಖ, ಶಾಂತಿ, ನೆಮ್ಮದಿ ನಮ್ಮ ಜಿಲ್ಲೆಯ ಬಂದು ಹೋಗುವವರಿಗೆ ಎಲ್ಲರಿಗಾಗಲಿ ಅಂತ ಪ್ರಾರ್ಥಿಸಿ. ಈಗ ತಲೆಮಾರು ಬದಲಾಗಿದೆ. ಈಗ ಸಂಸದರು ಬದಲಾಗಿದ್ದಾರೆ, ಇಲ್ಲಿ ಅನೇಕ ಗಣ್ಯರು ಬದಲಾಗಿದ್ದಾರೆ. ಆದರೆ ಇವರೆಲ್ಲರೂ ಕೂಡ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಕೊಟ್ಟದನ್ನು ನೋಡಿದರೆ ಯಾವುದು ಬದಲಾಗಲಿಲ್ಲ ಅಂತ ಕಾಣ್ತದೆ. ಬದಲಾಗಿರುವಂಥದ್ದು ಖಾಲಿ ಭೌತಿಕವಾಗಿ ನಮ್ಮ ದೇಹ ಬದಲಾಗಿರ್ಬೋದು, ಆದರೆ ಮಾನಸಿಕವಾಗಿ ನಾವು ಯಾರೂ ಬದಲಾಗಿಲ್ಲ. ಅದೇ ಸ್ಫೂರ್ತಿ, ಅದೇ ಸೇವಾ ಮನೋಭಾವನೆ ಮತ್ತು ಅದೇ ಸ್ಫೂರ್ತಿ ಇದೆ. ಹಾಗಾಗಿ ನಾನು ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ, ನಿಮಗೆಲ್ಲ ಧನ್ಯವಾದವನ್ನು ಹೇಳ್ತೇನೆ. ಇಂತಹ ಮಾತು, ಇಂತಹ ಭಾವನೆಯಿಂದ ನೀವು ಮಾಡುವಂಥ ಎಲ್ಲ ಕಾರ್ಯಗಳಿಗೂ ಶುಭವಾಗಲಿ ಅಂತ ಹಾರೈಸಿ, ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದೊಂದು UT ಖಾದರ್ರವರು ನಮ್ಮ ಸಮಾಜಕ್ಕೆ ಬಹಳ ಬೆಂಬಲವಾಗಿ ನಿಂತವರು. ಅದೇ ರೀತಿ ರಾಜೇಂದ್ರ ಕುಮಾರ್ ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಬೇರೆ ಎಲ್ಲ ಧರ್ಮದವರನ್ನು ಬೆರೆತು ಶುಭವನ್ನು ಹಾರೈಸಿ ಶುಭವನ್ನು ಕೆಲಸ ಮಾಡೋದಕ್ಕಂಥವ್ರು. ಅವರ ನೇತೃತ್ವ ಇರತಕ್ಕಂಥ ಜಾಗವೇ ಇಲ್ಲ. ಹಾಗಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸಿ, ನಮ್ಮ ಬೇರೆ ಇತರ ಎಲ್ಲ ಅತಿಥಿಗಳಿಗೆ ಕೂಡ ಗೌರವ. ಪುಷ್ಪರಾಜ್ ಜೈನ್ ಅವರು ನಿಮ್ಮೆಲ್ಲರೂ ಸ್ವಾಗತ ಮಾಡಿ ಭಾಳ ಚೆನ್ನಾಗಿ ಸ್ವಾಗತ ಮಾಡಿದ್ದಾರೆ. ಅವರನ್ನು ಕೂಡ ಅಭಿನಂದಿಸಿ, ನಿಮ್ಮ ನೇತೃತ್ವದಲ್ಲಿ ಇನ್ನೂ ಅಂಥ ಒಳ್ಳೆಯ ಕೆಲಸಗಳಾಗಲಿ, ಇನ್ನೂ ಶಾಶ್ವತವಾದ ಕೆಲಸಗಳಾಗಲಿ ನಿಮ್ಮನ್ನು ಮತ್ತು MN ರಾಜೇಂದ್ರ ಕುಮಾರನ್ನು ಕೂಡ ಶುಭವನ್ನು ಹಾರೈಸಿ, ಎಲ್ಲರಿಗೂ ಭಗವಾನ್ ಮಹಾವೀರ ಸ್ವಾಮಿಯ ಮತ್ತು ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸಿ ಎಲ್ಲರಿಗೂ ಶುಭವನ್ನು ಹಾರೈಸ್ತೀನಿ. ಅನುಭವ ಸವಿಯಲ್ಲ, ಅನುಭವದ ನೆನಪುಗಳೇ ಸವಿ ಎನ್ನುವ ನೆಲೆಯಲ್ಲಿ ಕಳಶ ಎನ್ನುವಂಥದ್ದು ವಿಶೇಷವಾಗಿ ಸಮೃದ್ಧಿ ಸಂಪತ್ತನ್ನು ಕೊಡುವುದರ ಜೊತೆಯಾಗಿ ಆಕರ್ಷಣೀಯ ತಾಣವಾಗಿ ನಿಲ್ಲಬೇಕು ಎನ್ನುವಂಥ ನೆಲೆಯಲ್ಲಿ ಅವತ್ತಿಂದ ಇವತ್ತಿನವರೆಗೂ ಕೂಡ ನಮಗೆ ಸಾಥನ್ನು ಕೊಟ್ಟು ಪ್ರೀತಿಯ ಆಶೀರ್ವಾದವನ್ನು ಸದಾಕಾಲ ನೀಡ್ತಾ ಇರುವವರು ಇವತ್ತು ಲೋಕಾರ್ಪಣೆಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತುಗಳನ್ನಾಡಿದಂತಹ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಹಾಗಾಗಿ ಹೆಸರನ್ನು ಕರೆದಂಥ ಮಹನೀಯರು ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೃತ್ತದ ವಿನ್ಯಾಸವನ್ನು ಮಾಡಿದವರು ಆರ್ಕಿಟೆಕ್ಟ್ ಶ್ರೀ ರಾಜಶೇಖರ್ ಬಳ್ಳಾಲ್ ಅವರು ವೇದಿಕೆಗೆ ಬರಬೇಕು. ಸನ್ಮಾನ್ಯ ಡಾಕ್ಟರ್ UT ಖಾದರ್ ಫರೀದ್ ಅವರಿಗೆ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮತ್ತು ಸಿವಿಲ್ ಕಾಮಗಾರಿ ಮಾಡಿದವರು ಶ್ರೀ ತಾರನಾಥ್ ಅವರು ಕೂಡ ವೇದಿಕೆ ಬರಬೇಕು. ವಿದ್ಯುತ್ ದೀಪದ ಅಲಂಕಾರ ಕೆಲಸವನ್ನು ಮಾಡಿದವರು ಶ್ರೀ ಸುವನೇಂದ್ರ ಜೈನ್ ಅವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ಸಹ್ಯಾದ್ರಿ ನರ್ಸರಿ ಗಾರ್ಡನ್ ಮಾಡಿದವರು ಶ್ರೀ ರಮೇಶ್ ಅವರು ಕೂಡ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೈ ಚಪ್ಪಾಳೆಯ ಮುಖಾಂತರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಗಣ್ಯರ ಸಮ್ಮುಖದಲ್ಲಿ ಗೌರವವನ್ನು ಪಡ್ಕೊಳ್ಬೇಕು. ಅದರ ಜೊತೆಗೆ ತುಂಬ ಮಟ್ಟದ ಸಹಕಾರವನ್ನು ಕೊಟ್ಟವರಿದ್ದಾರೆ. ಅವರೆಲ್ಲರನ್ನ ಬಹಳ ಪ್ರೀತಿಯಿಂದ ಗೌರವಿಸಿಕೊಳ್ತಾ ಅವರಿಗೂ ಕೂಡ ಅವರ ಉಪಸ್ಥಿತಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಮುಂದಿನ ಮಾತುಗಳನ್ನು ಆಲಿಸುವಂತಹ ಹೊತ್ತು ನವೀಕೃತ ಮಹಾವೀರ ವೃತ್ತದ ಲೋಕಾರ್ಪಣೆ ನಡೆಸಿಕೊಡುವುದರ ಜೊತೆಯಾಗಿ ನಾಮಫಲಕ ಅನಾವರಣವನ್ನು ಮಾಡಿದವರು ಸನ್ಮಾನ್ಯ ಡಾಕ್ಟರ್ UT ಖಾದರ್ ಫರೀದ್ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ. ಬಹಳ ಬ್ಯುಸಿ ಇದ್ದರೂ ಕೂಡ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಚಂದಗಾಣಿಸುವುದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನವನ್ನು ಕೂಡ ನೀಡಿದವರು. ಹಾಗಾಗಿ ಅವರನ್ನು ಮಾತಿನ ಮಂಟಪಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮುಂದಿನ ಮಾತು ಸನ್ಮಾನ್ಯ ಡಾಕ್ಟರ್ UT ಖಾದರ್ ಫರೀದ್. ಮಂಗಳೂರು ಜೈನ್ ಸೊಸೈಟಿ ನವೀಕೃತ ಮಹಾವೀರ ವೃತ್ತದ ಲೋಕಾರ್ಪಣೆಯ
ಈ ಒಂದು ಅರ್ಥಪೂರ್ಣ ಮತ್ತು ಸುಂದರದ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಮಹಾವೃತ್ತದ ಲೋಕಾರ್ಪಣೆ ಮಾಡಿದಂತಹ ನಮಗೆ ಅತ್ಯಂತ ಗೌರವಿತರು, ನಮಗೆಲ್ಲ ಹಿರಿಯರಾಗಿರುವಂಥ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ ನಾವು ಕೇಳಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮಗೆ ಅತ್ಯಂತ ಗೌರವಿತರು ಹಿರಿಯರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಂತ ಸನ್ಮಾನ್ಯ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರೇ, ವೇದಿಕೆ ಮೇಲೆ ಮುಖ್ಯ ಅತಿಥಿಗಳು ಉಪಸ್ಥಿತವಂಥ ನಮ್ಮ ಸನ್ಮಿತ್ರರು ಲೋಕಸಭಾ ಸದಸ್ಯರಾಗಿರುವಂತಹ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರೇ, ಸ್ಥಳೀಯ ಶಾಸಕ ಮಿತ್ರರಾಗಿರುವಂತಹ ಸನ್ಮಾನ್ಯ ಡಿ ವೇದವ್ಯಾಸ್ ಕಾಮತ್ರವರೇ, ಶಾಸಕ ಮಿತ್ರರಾಗಿರುವಂತಹ ಸನ್ಮಾನ್ಯ ಶ್ರೀ ಐವನ್ ಡಿಸೋಜರ್ ಅವರೇ, ಅತ್ಯಂತ ಗೌರವಿತರು ಹಿರಿಯ ನಾಯಕರು ಮಾಜಿ ಮೂಡದ ಅಧ್ಯಕ್ಷ ಅಂತ ಸನ್ಮಾನ್ಯ ಕೆ ಸುರೇಶ್ ಬಲ್ಲಾಲ್ ಅವರೇ, ಕಾರ್ಪೊರೇಟರ್ ಸನ್ಮಿತ್ರರಾಗಿರುವಂಥ ಸನ್ಮಾನ್ಯ ಶ್ರೀ ಸಂದೀಪ್ ಗರೋಡಿಯರವರೇ, ಈ ಕಾರ್ಯ ಬಹುಶಃ ಎಲ್ಲ ಅವರೇ, ಸುಜಿತ್ ಕುಮಾರ್ ಜೈನ್ ಅವರೇ, ಕೆ ವಿಜೇಶ್ ವಿದ್ಯಾಧರವರೇ, ನನ್ನ ಮುಂದಿರುವ ಎಲ್ಲ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಸಾಹಿತ್ಯ ಸೇರಿ ಇಲ್ಲಿ ಸೇರುವ ಎಲ್ಲ ಹಿತೈಷಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತದೆ ನವೀಕೃತ ಮಹಾವೀರ ವೃತ್ತದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಇವತ್ತು 22 ವರ್ಷ ಹಿಂದೆ ಅಂದರೆ ಸುಮಾರು 2000 ಆದಂಥ ಸಂದರ್ಭದಲ್ಲಿ ನನ್ನ ತಂದೆಯವರು ಶಾಸಕರಾಗಿದ್ದರು, ಧನಂಜಯ ಕುಮಾರ್ ಅವರು ಮಂತ್ರಿ ಆಗಿದ್ದರು. ನಾನು ಕೂಡ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಇವತ್ತು ಒಬ್ಬ ಪ್ರೇಕ್ಷಕನಾಗಿ ತಂದೆ ಜೊತೆ ಭಾಗವಹಿಸಿದ ನೆನಪು ಕೂಡ ನನಗೆ ಇದೆ. 22 ವರ್ಷ ಆಗುವ ಸಂದರ್ಭದಲ್ಲಿ ಬಹುಶಃ ಇವತ್ತು ನಾನು ಕರ್ನಾಟಕ ರಾಜ್ಯದ ವಿಧಾನಸಭೆ ಅಧ್ಯಕ್ಷನಾಗಿ ಇಲ್ಲಿ ಮರು ಲೋಕಪಕಾರ ಆಗೋಕೆ ಕೊಟ್ಟಿದ್ದರೆ ಅದು ನಿಮ್ಮೆಲ್ಲರ ಆಶೀರ್ವಾದ ಮತ್ತು ದೇವರು ಕೊಟ್ಟ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಬಯಸಿ ನನ್ನ ವಿಶೇಷ ಕೃತಜ್ಞತೆ ನಿಮಗೆಲ್ಲರಿಗೂ ಕೂಡ ನಾನು ಸಲ್ಲಿಸ್ತೇನೆ. ಆಗ ಈ ಕ್ಷೇತ್ರವು ಕೂಡ ಉಲ್ಲಾಲ ಕ್ಷೇತ್ರವಾಗಿತ್ತು, ಅಲಪೆ ತನಕ ಕೂಡ ಇವತ್ತು ಉಲ್ಲಾಲ ಕ್ಷೇತ್ರ ಕೂಡ ಆಗಿತ್ತು. 2008ರಲ್ಲಿ ಅದು ಬಹುಶಃ ಡಿಲಿಮಿಟೇಷನ್ ಇವತ್ತು ಆಯಿತು. ಇನ್ನು ಮುಂದೆ 2028ರಲ್ಲಿ ಮತ್ತೆ ಡಿಲಿಮಿಟೇಷನ್ ಆಗೋ ಯಾವುದೇ ಬರ್ತದೆ ಯಾವುದೇ ಹೋಗ್ತೋಗೋ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಆದರೆ ಈ ಒಂದು ಅದ್ಭುತವಾದ ಸಮಯ ನಾವೆಲ್ಲೋ ಕೂಡ ಇವತ್ತು ಸೇರಿದ್ದೇವೆ. ಅದನ್ನು ಕೂಡ ಇವತ್ತು ನಮ್ಮ ಪರಮ ಪೂಜ್ಯ ಪದ್ಮವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಅವತ್ತು ಕೂಡ ಅದನ್ನು ನೇತೃತ್ವ ವಹಿಸಿಕೊಂಡಿದ್ದರು. ಇವತ್ತು ಕೂಡ ಅವರೇ ಬಹುಶಃ ಅದನ್ನು ಲೋಕಾರ್ಪಣೆ ಮಾಡ್ತಿದ್ದು ನಮಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾಕೆಂದರೆ ಹೇಳಿದರೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಸಮಾಜ ಕೊಟ್ಟಂಥ ಕೊಡುಗೆ, ದೇಶಕ್ಕೆ ಅಪಾರವಾದ ಕೊಡುಗೆಗಳು ಇವತ್ತು ಹಲವಾರು ಇವತ್ತು ವಿಚಾರದಲ್ಲಿ ಇವತ್ತಿದೆ. ಬಹುಶಃ ನನಗೆ ಪ್ರಯೋಜನ ಆಗಿ ಇವತ್ತು ನಾನು ಬಹುಶಃ ಸಮರ್ಥವಾಗಿ ಇವತ್ತು ನಾನು ವಿಧಾನಸಭೆಯಲ್ಲಿ ವೇದವ್ಯಾಸ ಕಾಮತ್ನಲ್ಲಿ ಐವನ್ ಡಿಸೋಜಲ್ಲಿ ಇಂಥ ಎಲ್ಲ ಜನರನ್ನು ಒಂದು ನಿಭಾಯಿಸುವಂಥ ಒಂದು ದೊಡ್ಡ ಮಟ್ಟದ ಶಕ್ತಿ ಮತ್ತು ಬುದ್ಧಿ ಕೊಟ್ಟಿದ್ದರೆ ಅದು SDM ಲಾ ಕಾಲೇಜ್ನಲ್ಲಿ ಕರ್ತಂಥ ಒಂದು ಶಿಕ್ಷಣ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ SDM ಲಾ ಕಾಲೇಜ್ ಬಹುದು ಇವತ್ತು ಅಲ್ಲ, 1975ಅಲ್ಲಿ, ಯಾಕೆ ಕೆಲವರು ಗೊತ್ತಿಲ್ಲ, 1975 ಅಂತ ಹೇಳಿದರೆ 50 ವರ್ಷ ಆಯಿತು. ಕೆಲವರಿಗೆ ಅಷ್ಟು ವಯಸ್ಸಾಗಲಿಲ್ಲ, ಅವರು ಕೂಡ ಮಾತಾಡ್ತಾರೆ ಕೂತ್ಕೊಂಡು ಏನಂತ ಹೇಳಿಕೊಂಡು. 50 ವರ್ಷಗಳ ಹಿಂದೆ ಆವಾಗ ಮಂಗಳೂರಿನಲ್ಲಿ ಒಂದು ಲಾ ಕಾಲೇಜ್ ಬೇಕಂತೇಳಿ ಯಾರು ಕೂಡ ಆಲೋಚನೆ ಮಾಡಲಿಲ್ಲ. ಆಗ ಬಹುಶಃ ವೀರೇಂದ್ರ ಲಾ ಕಾಲೇಜ್ ಸ್ಟಾರ್ಟ್ ಮಾಡೋಕ್ಕೆ ನನ್ನ ತಂದೆಯವ್ರಿಗೂ ಅಡ್ವೊಕೇಟ್, ಅವ್ರು ಮಾತ್ರ ಬೆಂಗಳೂರಿಗೆ ಹೋದ್ರು. ಆವಾಗ ಏನಾದರೂ SDM ಲಾ ಕಾಲೇಜ್ 1975ಯಲ್ಲಿ ಮಂಗಳೂರಿನಲ್ಲಿ ಇವತ್ತು ಸ್ಟಾರ್ಟ್ ಆಗೋದಿದ್ದಲ್ಲಿ ಈಗಿರುವಂಥ ಏನು ಒಂದು 10,000 15,000 ಅಡ್ವೊಕೇಟ್ಗಳು ಏನಿದ್ದಾರ ಅದರಲ್ಲಿ ಬರೀ 1,000 ಮಾತ್ರ ಇರ್ತಿದ್ರು. ಬೇರೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾನೆ. ಬಡವರಿಗೆ ಕಲೀಲಿಕ್ಕೇ ಆಗ್ತಿರಲಿಲ್ಲ ಬೆಂಗಳೂರು ಬೇರೆ ಕಡೆ ಹೋಗ್ಲಿಕ್ಕೆ. ಸೊ ಜನಸಾಮಾನ್ಯರ ಮಕ್ಕಳು ಕೂಡ ಇವತ್ತು ಅಡ್ವೊಕೇಟ್ ಆಗಿ, ಜಡ್ಜ್ ಆಗಿ, ಪರಿವರ್ತನೆ ಆಗಿ ದೊಡ್ಡ ಸ್ಥಾನಕ್ಕೆ ಹೋಗಿದರೆ ಅವತ್ತಿನ ದೂರದರ್ಶನದ ಯೋಜನೆ ಮುಖಾಂತರ SDM ಲಾ ಕಾಲೇಜ್ ಮಂಗಳೂರಲ್ಲಿ ಪ್ರಾರಂಭ ಮಾಡಿರೋದಕ್ಕೆ ಪ್ರಮುಖ ಕಾರಣ ಅಂತ ನಾವೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತ ಹಲವಾರು ವಿಚಾರಗಳು ಕೊಟ್ಟಂತಹ ಬಹುಶಃ ವೀರೇಂದ್ರ ಹೆಗ್ಗಡೆಯವರ ಮುಖಾಂತರ ಇವತ್ತು ಲೋಕಾರ್ಪಣೆ ಇವತ್ತು ಗೈತಾ ಇದೆ. ನಮಗೆ ಅತ್ಯಂತ ಇವತ್ತು ಸಂತೋಷವಾಗ್ತದೆ. ಯಾಕೆಂದರೆ ಮಂಗಳೂರಿನ ಕೇಂದ್ರ ಭಾಗದಲ್ಲಿ ಬಹುಶಃ ಇವತ್ತು ಈ ಮಹಾವೀರ ವ್ರತ ಇರುವಂಥ ಸಂದೇಶ ಏನಂತ ಹೇಳಿದರೆ ಬಹುಶಃ ಇದು ಬರೇ ಒಂದು ಮಹಾವೀರ ಹೆಸರು ಮತ್ತು ಕಲಶ ಮಾತ್ರ ಅಲ್ಲ, ಇದು ಕರಾವಳಿಯ ಸಂಸ್ಕೃತಿ, ಪರಂಪರೆ ಮತ್ತು ಇವತ್ತು ಕರಾವಳಿಯ ಹಲವಾರು ವರ್ಷಗಳ ಆ ಒಂದು ಪಾವಿತ್ರತೆಯ ಧಾರ್ಮಿಕತೆಯ ಒಂದು ಸಂಕೇತ ಮತ್ತು ಕರಾವಳಿಯ ಜನಸಾಮಾನ್ಯ, ಮಂಗಳೂರಿನ ಜನಸಾಮಾನ್ಯ ಸ್ವಾಭಿಮಾನದ ಸಂಕೇತವಾಗಿ ಬಹುಶಃ ಇವತ್ತು ಈ ಒಂದು ಕಲಶ ಇವತ್ತು ಎದ್ದು ನಿಂತಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ಬಹುಶಃ ಇವತ್ತು ಅದರ ಸಂಕೇತ ಏನಿದೆ ಅಂತೇಳಿ ಮಹಾವೀರವರ ತೀರ್ಥಂಕರ ಅವರ ಬಹುಶಃ ಸಂದೇಶ ಏನಿದೆ, ಅಹಿಂಸೆಯೇ ಪರಮ ಧರ್ಮ. ಧರ್ಮದ ಯಾವ ಸಂದೇಶ ಯಾವುದಂತ ಹೇಳಿದರೆ ನಾವು ಅಹಿಂಸೆ ಮುಖಾಂತರ
ನಮ್ಮ ಆ ಧರ್ಮವನ್ನು ನಾವು ಪಾಲಿಸಿಕೊಂಡು ದೇವರ ಹತ್ತಿರ ಮತ್ತು ದೇವರಿಗೆ ಪ್ರೀತಿಗೆ ಪಾತ್ರರಾಗುವಂಥ ಅವಕಾಶ ಆಗಬೇಕು. ಈ ಕಲಶವು ಕೂಡ ಮತ್ತು ಮಹಾವ್ರತವು ಕೂಡ ಆ ಸಂದೇಶವನ್ನು ಈ ನಗರದವರಿಗೆ ಮತ್ತು ಇಡೀ ಜಿಲ್ಲೆಗೆ ಮತ್ತು ಬರುವವರಿಗೆ ಕೊಡ್ತಾ ಇದ್ದೇವೆ. ನಾವು ಬಹುಶಃ ಅತ್ಯಂತ ಸಂತೋಷ ಪ್ರೀತಿಯಿಂದ ತಮ್ಮ ಜೀವನ ಸಾಗಿಸಿಕೊಂಡು ಬರುವಂತೆಲ್ಲ ಸಮಸ್ಯೆಗಳನ್ನು ಅಹಿಂಸೆ ಮೂಲಕ ಅದನ್ನು ಬಗೆಹರಿಸಿಕೊಂಡು ಮುಂದೆ ಹೋಗುವಂಥ ದೊಡ್ಡ ಮಟ್ಟದ ಸಂದೇಶ ಬಹುಶಃ ಇವು ಮಹಾವೀರ ವ್ರತ ಇವತ್ತು ಕೊಡ್ತಾ ಇರುವಂಥದ್ದು. ಅದಕ್ಕಾಗಿ ನಾನು ಜೈನ್ ಸೊಸೈಟಿ ಅವ್ರಿಗೆ ಹೇಳಿದ್ರೆ ಇಷ್ಟೇ, ಬಹುಶಃ ನೀವು ಇವತ್ತು ಹೆಸರು ಹಾಕಿದ್ರಿ, ಕಲಶ ಹಾಕಿದ್ರಿ, ಮಹಾವೀರ ತೀರ್ಥಂಕರ ಕೆಲವೊಂದು ತತ್ವ ಆದರ್ಶಗಳು ಏನಿದೆ ಒಂದು 4-5 ಕೂಡ ದೊಡ್ಡದಲ್ಲಿ ಪ್ರಿಂಟ್ ಮಾಡಿ ಇವತ್ತು ಹಾಕಬೇಕು. ಯಾರು ಬರುವಾಗ ಯಾರು ಹೋಗುವಾಗ ಅದನ್ನು ನೋಡಿಕೊಂಡು ಅವರಿಗೆ ಅದು ಆತ್ಮಲೋಕನ ಆಗುವಂಥ ವಿಚಾರ ಇವತ್ತು ಆಗಬೇಕು. ಅದನ್ನು ಅವರವರ ಆತ್ಮ ಮತ್ತು ಮನಸ್ಸು ಶುದ್ಧೀಕರಣಗೊಳಿಸಲಿಕ್ಕೆ ಕೂಡ ಈ ಒಂದು ಕೇಂದ್ರ ಸ್ಥಳ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ಬಹುಶಃ ಇವತ್ತು ಅದು ಕೂಡ ಕಲಶವನ್ನೇ ಇವತ್ತು ಕಾವಂದರು ಇವತ್ತು ಅದನ್ನು ಬಹುಶಃ ಕಲಶ ಚಿತ್ರಣ ಇಟ್ಟಿದ್ದಾರೆ. ಕಲಶ ಅಂತ ಹೇಳಿದರೆ ಅದೊಂದು ಶುಭಾರಂಭ. ಎಲ್ಲ ಒಂದು ಶುಭಾರಂಭದ ಶುಭ ಕಾರ್ಯಕ್ರಮ ಕೂಡ ನಾವೆಲ್ಲ ಕೂಡ ನಾವು ಇವತ್ತು ನೋಡ್ತಾ ಇದ್ದೇವೆ. ಸೊ ಮಂಗಳೂರಿಗೆ ಯಾರೆಲ್ಲ ಬರ್ತಾರೋ ಅವ್ರಿಗೆ ಅತ್ಯಂತ ಸಂತೋಷ, ನೆಮ್ಮದಿಯ ಶುಭಾರಂಭವನ್ನು ಕೂಡ ಇಡೀ ಮಂಗಳೂರು ಜನತೆಯ ಪರವಾಗಿ ಬಹುಶಃ ಇದು ಕೋರ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇದಕ್ಕೆ ಬಹಳ ವಿಶೇಷವಾದ ಅರ್ಥ ಇದ್ದಂಥ ಸಂದರ್ಭದಲ್ಲಿ ಇದು ಬಹುಶಃ ಇವತ್ತು ಒಂದು ಇದು ಸ್ಥಾಪನೆ ಮಾಡೋದು ಮಾತ್ರ ಅಲ್ಲ, ಇದನ್ನು ಪ್ರತಿ ದಿವಸ ಕೂಡ ಅಷ್ಟೇ ವಿಜೃಂಭಣೆಯಿಂದ, ಅಷ್ಟೇ ಸ್ವಚ್ಛತೆಯಿಂದ, ಅಷ್ಟೇ ಅದು ಪ್ರಾಮುಖ್ಯತೆ ಉಳಿಸಿಕೊಂಡು ಹೋಗುವ ಕೆಲಸ ಆಗಬೇಕು. ನಾವು ಭಾಳಷ್ಟು ಇವತ್ತು ನಾವು ಇದನ್ನು ನೋಡ್ತಾ ಇದ್ದೇವೆ ಅಷ್ಟೇ, ಅದು ನಮ್ಮ ಸಾಂಕೇತಿಕವಾಗಿರುವಂಥ ಒಂದು ವೃತ್ತಗಳು ಇನ್ನೊಂದು ಅದು ಬಟ್ ಮೇಂಟೈನ್ ಆಗಬೇಕು. ಅದಕ್ಕೆ ನಾನು ಬಹುಶಃ ಇವತ್ತು ನಮ್ಮ ಪುಷ್ಪರಾಜ್ ಜೈನ್ ಅವರಿದ್ದಾರೆ, ಆದ ಕಾರಣ ಇದನ್ನು ಬಹುಶಃ ಮೇಂಟೈನ್ ಮಾಡಿಕೊಂಡು ಅದನ್ನು ಸ್ವಚ್ಛತೆ ಮತ್ತು ಅದರ ಗಾರ್ಡನನ್ನು ಮೇಂಟೈನ್ ಮಾಡುವಂಥದ್ದು ಕೂಡ ಬಹುಶಃ ಇವತ್ತು ನಮ್ಮ ಮಂಗಳೂರು ಜೈನ್ ಸೊಸೈಟಿ ಬಹುಶಃ ಅದರ ನೇತೃತ್ವವನ್ನು ವಹಿಸ್ಕೊಳ್ಬೇಕು. ಒಬ್ಬರದನ್ನು ಮೇಲುತ್ಸವ ನೋಡಲಿಕ್ಕೆ ಜನ ಇವತ್ತು ಬೇಕು. ಮತ್ತು ಇದಕ್ಕಿಂತ ಜಾಸ್ತಿ ಏನು ಖರ್ಚಾಗೋದಿಲ್ಲ, ದೇವರು ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಪುಷ್ಪರಾಜ್ ಜೈನ್ಗೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ಮಾಡಿ ನಿಭಾಯಿಸೋದು ಖಂಡಿತವಾಗಿ ಅವರಿಗೆ ಇದೆ, ಅವರನ್ನೆಲ್ಲ ಸೇರಿಸಿ ಖಂಡಿತವಾಗಿ ಇವತ್ತು ಮಾಡ್ತಾರೆ. ಆ ಒಂದು ಅದಕ್ಕಾಗಿ ಇದನ್ನು ಭಾಳ ಎಷ್ಟು ದಿವಸ ಅದು ಹೋಯ್ತಾ ಅದು ಅಷ್ಟು ಚೆನ್ನಾಗಿ ಕಾಣಬೇಕು, ಅಷ್ಟು ಕ್ಲೀನ್ ಇರಬೇಕು, ಅಷ್ಟು ಸ್ವಚ್ಛತೆ ಇರಬೇಕು, ಅಷ್ಟು ಅದನ್ನು ಪ್ರತಿ ದಿವಸ ಕ್ಲೀನ್ ಎಲ್ಲರಿಗೊಂದು ಮಾದರಿಯಾಗುವ ಒಂದು ಮಹಾವೀರ ವ್ರತ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಅತ್ಯಂತ ಸಂತೋಷ ಸಮಾರಂಭ ಇಡೀ ಒಂದು ನಮ್ಮ ಜಿಲ್ಲೆಗೆ ಒಂದು ಅತ್ಯಂತ ಗೌರವ ತರುವಂಥ ಒಂದು ಈ ಒಂದು ವೃತ್ತ ಅತ್ಯಂತ ಪ್ರೀತಿಯ, ಸ್ವಾಭಿಮಾನದ, ಒಂದು ಸೋದರತೆಯ, ಸೌಹಾರ್ದತೆಯ ಮತ್ತು ನಮ್ಮ ಸಮಾಜಕ್ಕೆ ಮತ್ತು ದೇಶಕ್ಕೆ ಶಕ್ತಿ ಕೊಡುವಂಥ ದೊಡ್ಡ ಪ್ರೇರಣೆಯ ಒಂದು ಸರ್ಕಲ್ ಇವತ್ತು ಮಹಾವೀರ ಸರ್ಕಲ್ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವೆಲ್ಲರಿಗೂ ಎಲ್ಲ ಜಾತಿ ಎಲ್ಲ ಮತ್ತು ವರ್ಗದವರು ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಇದ್ದುಕೊಂಡು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡೋ ಕನಸೇ ಅದು ನಮ್ಮೆಲ್ಲರೂ ಇವತ್ತು ಕನಸಾಗಬೇಕು. ನಾವೀಗ ದೀಪವನ್ನು ಹಚ್ಚಿದ್ದೆವು, ದೀಪದಲ್ಲಿ ಬೇರೆ ಬೇರೆ ಇದ್ದಿತ್ತು, ಏನಿತ್ತು ಬತ್ತಿತ್ತು, ಹಚ್ಚಿದಾಗ ಈ ಗಾಳಿಯ ಫೋರ್ಸ್ಗೆ ಅದು ಸರಿಯಾಗಿ ನಿಲ್ತಾ ಇರಲಿಲ್ಲ, ಎಲ್ಲ ಒಟ್ಟಾಗಿಟ್ಟೆವು. ಈಗ ಎಷ್ಟೇ ಫೋರ್ಸ್ ಗಾಳಿ ಬಂದರೂ ಕೂಡ ಅದು ಅಷ್ಟೇ ಬೆಳಗ್ತಾ ಹೋಗ್ತದೆ. ಅದೇ ರೀತಿ ನಮ್ಮ ಸಮಾಜವು ಕೂಡ ನಾವು ಎಲ್ಲ ಜಾತಿಯ ಬೇರೆ ಬೇರೆ ಆದರೆ ಯಾರದ್ದು ಬಂದ ಬಸ್ ನಾವಲ್ಲೇ ನಾವು ಕೊಲಾಪ್ಸ್ ಆಗ್ತೇವೆ. ಅದನ್ನೆಲ್ಲ ಒಗ್ಗಟ್ಟಿದ್ರೆ ಯಾರೇ ಬಂದರೂ ಕೂಡ ನಾವು ಜಾಸ್ತಿ ಬಲಿಷ್ಠವಾಗುವಂಥ ಪರಿಸ್ಥಿತಿ ಆಗ್ತದೆ. ಆ ರೀತಿಯ ಸಂಕೇತ ನಮ್ಮೆಲ್ಲರ ಸಂಕೇತ ಆಗಲಿ ಅಂತ ನಾನು ಹೇಳಿಕೊಳ್ತಾ ಸರ್ವರಿಗೂ ಕೂಡ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾವು ಇವತ್ತು ಬೇಡಿಕೊಂಡು ಮತ್ತೊಮ್ಮೆ ನಾನು ಪರಮಪೂಜ್ಯ ಕಾವಂದರಂತ ಡಾಕ್ಟರ್ ವೀರನಾಥ್ ಹೆಗ್ಡೆಜಿ ಅವರಿಗೆ ಮತ್ತು ಪುಷ್ಪರಾಜ್ ಜೈನ್ ಅವರಿಗೆ, ರಾಜೇಂದ್ರ ಕುಮಾರ್ಗೆ, ಎಲ್ಲ ನಮ್ಮ ಜನಪ್ರತಿನಿಧಿಗೆ, ಅದು ನಾನಿದ್ದೇನೆ, ಲೋಕ ಸದಸ್ಯರಿದ್ದಾರೆ, ವೇದವ್ಯಾಸ ಕಾಮರ್ಸ್ ಇದ್ದಾರೆ, ಐವನ್ ಡಿಸೋಜ ಇದ್ದಾರೆ, ಕಾರ್ಪೊರೇಟ್, ನಾವೆಲ್ಲ ಕೂಡ ಒಗ್ಗಟ್ಟಾಗಿದ್ದುಕೊಂಡು ಈ ಊರಿಗೆ ಭವಿಷ್ಯದ ಮಕ್ಕಳಿಗೆ ನಾವು ಮೆಂಬರ್ ಆಗಿರೋದು ನಮಗಾಗಿ ಅಲ್ಲ, ನಮಗೇನು ಬೇಕಾದ ಕೆಲಸ ಮಾಡಿ ಹೋಗ್ಬೋದು, ಇನ್ನು ಹುಟ್ಟಿ ಬರೋ ಮಕ್ಕಳಿಗೆ ಏನೆಲ್ಲ ಮಾಡಿ ಕೊಡಬೇಕು ಆ ಮಾಡುವಂಥ ಕೆಲಸ ಅದು ನಿಮ್ಮೆಲ್ಲರ ಕೆಲಸ ಆಗಬೇಕಾಗಿದೆ. ಆ ಜೊತೆಗೆ ನಾವು ಮುಂದೆ ಹೋಗೋಣ ಹೇಳಿಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ತುಂಬ ಹೃದಯದ ವಂದನೆಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡುವುದರ ಜೊತೆಗೆ ಉತ್ತಮವಾಗಿರುವಂತಹ ಸಂದೇಶಯುತವಾಗಿರುವಂತಹ ಮಾತುಗಳನ್ನಾಡಿದ ಸನ್ಮಾನ್ಯ ಡಾಕ್ಟರ್ UT ಖಾದರ್ ಫರೀದ್ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಯಾರೂ ಕೂಡ ಹೋಗಬಾರ್ದು, ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಕಾರ್ಯಕ್ರಮವನ್ನು ಮುಂದಕ್ಕೆ ಮುಗಿಸ್ಲಿಕ್ಕಿದ್ದೇವೆ. ಇನ್ನು ಮುಂದಿನ ಮಾತಿನ ಕಟ್ಟೆಯಲ್ಲಿ ಮಾತನ್ನು ಆಡಲಿಕ್ಕಿರುವವರು ಲೋಕಸಭೆಯ ಸಂಸದರು, ದಕ್ಷಿಣ ಕನ್ನಡ ಜಿಲ್ಲೆ, ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಮ್ಮೆಲ್ಲರನ್ನು ಉದ್ದೇಶಿಸಿ ಹಿತ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ಮಂಗಳೂರು ಜೈನ್ ಸೊಸೈಟಿ ವತಿಯಿಂದ ಇವತ್ತು ಲೋಕಾರ್ಪಣೆಗೊಂಡಿರುವಂಥ ನವೀಕೃತ ಮಹಾವೀರ ವೃತ್ತದ ಈ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂಥ ನಮ್ಮೆಲ್ಲರ ಪರಮ ಪೂಜ್ಯರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಆಗಿರುವಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರೇ, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಆತ್ಮೀಯರು, ಹಿರಿಯರು,
ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರೇ, ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ಕರ್ನಾಟಕ ವಿಧಾನಸಭೆಯ ಸನ್ಮಾನ್ಯ ಸಭಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಯು.ಟಿ. ಖಾದರ್ ಅವರೇ, ಮುಖ್ಯ ಅತಿಥಿಗಳಾಗಿರುವಂಥ ಮಂಗಳೂರು ದಕ್ಷಿಣದ ಶಾಸಕರು ಆತ್ಮೀಯರಾಗಿರುವಂಥ ಸನ್ಮಾನ್ಯ ವೇದವ್ಯಾಸ್ ಕಾಮತ್ ಅವರೇ, ವಿಧಾನ ಪರಿಷತ್ನ ಶಾಸಕರಾಗಿರುವ ಸನ್ಮಾನ್ಯ ಐವನ್ ಡಿಸೋಜಾ ಅವರೇ, ಮೂಡದ ಮಾಜಿ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಸುರೇಶ್ ಬಲ್ಲಾಳ್ ಅವರೇ, ಸಂದೀಪ್ ಗರೋಡಿ ಅವರೇ, ಆತ್ಮೀಯರು ಜೈನ್ ಸೊಸೈಟಿಯ ಅಧ್ಯಕ್ಷರಾಗಿರುವಂಥ ಪುಷ್ಪರಾಜ್ ಜೈನ್ ಅವರು ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ತುಂಬ ಸಂತೋಷ ಆಗ್ತಾ ಇದೆ. ನಾವೆಲ್ಲ ಮಕ್ಕಳಿರುವಂಥ ಸಂದರ್ಭದಲ್ಲಿ ಮಹಾವೀರ ವೃತ್ತದಲ್ಲಿ ಕಲಶ ಇತ್ತು. ಈಗ ಮತ್ತೆ ಆ ಕಲಶ ಪುನರ್ಸ್ಥಾಪನೆ ಆಗಿದೆ. ಕೆಲವೊಂದು ಸಲ ಈ ಕಲಶ ಶುಭ ಸಂಕೇತ. ಮಂಗಳೂರಿನ ಒಂದು ಹೊಸ ಮನ್ವಂತರಕ್ಕೆ, ಹೊಸ ಪ್ರಾರಂಭಕ್ಕೆ, ನಾವೆಲ್ಲ ಕನಸು ಕಂಡಿರುವ ಮಂಗಳೂರು 2.0ಗೆ ಕೂಡ ಈ ಕಲಶದ ಪುನರ್ಸ್ಥಾಪನೆ ಒಂದು ಶುಭ ಸಂಕೇತ ಆಗಲಿ, ಶುಭ ಆಶೀರ್ವಾದ ಸಿಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ನಾನು ಸಂಸದನಾದ ಮೇಲೆ ಬ್ಯಾಕ್ ಟು ಊರು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಪ್ರಾರಂಭ ಮಾಡಿದ್ದೆ. ಮಂಗಳೂರಿನನ್ನು ಅಭಿವೃದ್ಧಿಪಡಿಸಬೇಕಾದ್ರೆ, ಮಂಗಳೂರಿನ ಬಗ್ಗೆ ಯೋಜನೆಗಳನ್ನು ಮಾಡಬೇಕಾದ್ರೆ, ಮಂಗಳೂರಿನಲ್ಲಿರುವಂಥ ಯುವ ಜನರಿಗೆ ಬೆಂಬಲ ಧೈರ್ಯವನ್ನು ಕೊಡಬೇಕಾದ್ರೆ ಅದು ಮಂಗಳೂರಿನಿಂದ ಹೊರಗೆ ಹೋದಂಥ ಯಶಸ್ವಿ ಉದ್ಯಮಿಗಳು, ಮಂಗಳೂರಿನಿಂದ ಹೊರಗೋಗಿ ಹಲವಾರು ಸಾಧನೆಗಳನ್ನು ಮಾಡಿರುವಂಥ ವ್ಯಕ್ತಿಗಳಿಂದಲೇ ಸಾಧ್ಯ ಅನ್ನುವಂಥದ್ದು ನನ್ನ ವೈಯಕ್ತಿಕ ನಂಬಿಕೆ. ಯಾಕೆಂದರೆ ಈ ಊರಿನ ಸಾಮರ್ಥ್ಯದ ಬಗ್ಗೆ, ಈ ಊರಿನ ಸಂಸ್ಕೃತಿಯ ಬಗ್ಗೆ, ಸಂಸ್ಕಾರದ ಬಗ್ಗೆ, ಈ ತುಳುವ ನೆಲದ ವಿಶೇಷ ಶಕ್ತಿಯ ಬಗ್ಗೆ ಯಾರಿಗಾದರೂ ಪ್ರಾಮಾಣಿಕವಾದ ನಂಬಿಕೆ, ಪ್ರಾಮಾಣಿಕವಾದ ಕಳಕಳಿ ಇದ್ದರೆ ಅದು ನಮ್ಮ ತುಳುವ ನೆಲದ ಬಂಧುಗಳಿಗೆ ಮಾತ್ರ. ಹಾಗಾಗಿ ಅವರು ಬ್ಯಾಕ್ ಟು ಊರು ಬರಲಿಕ್ಕೂ ಕೂಡ ಈ ಕಲಶದ ಪುನರ್ಸ್ಥಾಪನೆ ಒಂದು ಶಕ್ತಿಯನ್ನು ಕೊಡಲಿ, ಅವರಿಗೆ ಇನ್ನಷ್ಟು ಆ ಮಹಾವೀರನ ಆಶೀರ್ವಾದವೂ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಈ ಮಂಗಳೂರು ನಗರದ ಒಟ್ಟಾರೆ ಟ್ರಾಫಿಕ್ ಸಮಸ್ಯೆಯ ದೃಷ್ಟಿಯಿಂದ ನಾನು, ಶಾಸಕರು ಎಲ್ಲರೂ ಸೇರಿಕೊಂಡು ಈ ಹೆದ್ದಾರಿ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಇಟ್ಟುಕೊಂಡು ಸನ್ಮಾನ್ಯ ಗಡ್ಕರಿ ಅವರ ಹತ್ರ ಮಾತನಾಡಿ ಈಗಾಗಲೇ ನಮ್ಮ BC ರೋಡ್ನಿಂದ ಸುರತ್ಕಲ್ವರೆಗಿನ ರಸ್ತೆಯ ಉನ್ನತೀಕರಣದ ದೃಷ್ಟಿಯಿಂದ DPRಗೆ ಸ್ಯಾಂಕ್ಷನನ್ನು ಮಾಡಿಸ್ಕೊಂಡಿದ್ದೇವೆ. ನಾನು ಈ ವಿಷಯವನ್ನು ಇಲ್ಲಿ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂದರೆ, ವೀರೇಂದ್ರ ಹೆಗ್ಡೆ ಅವರು ವೇದಿಕೆಯಲ್ಲಿ ಇದ್ದಾರೆ, ಅವರು ನಮಗೆ ಇನ್ನಷ್ಟು ಸ್ವಲ್ಪ ಶಕ್ತಿಯನ್ನು ಕೊಟ್ಟರೆ ನಾವು ಗಡ್ಕರಿ ಅವರ ಹತ್ರ ಹೋಗಿ ಕೆಲಸವನ್ನು ಶೀಘ್ರದಲ್ಲಿ ಮಾಡಿಸ್ಬೋದು. ಹಾಗಾಗಿ ಈ ಅಪ್ಗ್ರೇಡೇಷನ್ನ DPR ಏನು ಬಂದಿದೆಯಾ, ಆ ಅಪ್ಗ್ರೇಡೇಷನ್ನ DPR ದೃಷ್ಟಿಯಿಂದ ಕಾವಂದರ ಸಹಕಾರ, ಕಾವಂದರ ಶಕ್ತಿ ನಮಗೆ ಅಗತ್ಯ ಇದೆ. ಆ ದೃಷ್ಟಿಯಿಂದ ಆ DPRನ್ನು ಆದಷ್ಟು ಶೀಘ್ರ ಮಾಡಿಸಿದರೆ ಮಂಗಳೂರಿನ ಈ ಟ್ರಾಫಿಕ್ ಸಮಸ್ಯೆಯನ್ನು ಆದಷ್ಟು ಬೇಗ ನಾವು ಸರಿಪಡಿಸ್ಬೋದು. ಆ DPRನ ಅಪ್ಗ್ರೇಡೇಷನ್ನಲ್ಲಿ ಈಗಾಗಲೇ ಕುದುರೆಮುಖ ಫ್ಯಾಕ್ಟ್ರಿಯಿಂದ ಬೈಕಂಪಾಡಿವರೆಗೆ ಒಂದು ಎಲಿವೇಟೆಡ್ ರಸ್ತೆಯ ಸ್ಯಾಂಕ್ಷನನ್ನು ಮಾಡಿಸಿದ್ದೇವೆ. ಅದು ಪ್ರಾಯಶಃ ಬರುವ ತಿಂಗಳು ಅದರ ಟೆಂಡರ್ ಆಗುವಂಥದ್ದಿದೆ. ಹಾಗಾಗಿ ಕುದುರೆಮುಖ ಫ್ಯಾಕ್ಟ್ರಿಯಿಂದ ಬೈಕಂಪಾಡಿವರೆಗೆ NMPTಯ ಎಲ್ಲ ಪೋರ್ಟ್ನ ಟ್ರಾಫಿಕ್ ಕೆಳಗಡೆ ಮೂವ್ ಆಗೋದು, ಹೈವೇ ಟ್ರಾಫಿಕ್ ಮೇಲ್ಗಡೆ ಹೋಗುವ ದೃಷ್ಟಿಯಿಂದ ಒಂದು ಎಲಿವೇಟೆಡ್ ರಸ್ತೆಯ ಸ್ಯಾಂಕ್ಷನ್ ಈಗಾಗಲೇ ಆಗಿದೆ. ನಂತೂರಿನಿಂದ ಕೂಳೂರುವರೆಗೆ ಕೂಡ ಹಿಂದಿದ್ದ ಟೆಂಡರನ್ನು ಟರ್ಮಿನೇಟ್ ಮಾಡಲಿಕ್ಕೆ ನಾನು ಈಗಾಗಲೇ ಸಚಿವರ ಹತ್ರ ಹೇಳಿದ್ದೇನೆ. ನಂತೂರಿಂದ ಕೂಳೂರುವರೆಗೂ ಒಂದು ಎಲಿವೇಟೆಡ್ ರಸ್ತೆ ಆಗಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದೇನೆ. ಅದು ಅಪ್ಗ್ರೇಡೇಷನ್ ಆಗುವಂಥ DPR ಅಪ್ಗ್ರೇಡ್ ಆಗುವಂಥ ಸಂದರ್ಭದಲ್ಲಿ ಇದನ್ನು ಮೊದಲನೇ ಹಂತದಲ್ಲಿ ತೆಗೆದುಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದಲೂ ನಮ್ಮ ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿ ಈಗ ನಡೀತಾ ಇರುವಂಥ ಕೆಲಸ ಅದು ಹಿಂದಿನ ಟೆಂಡರ್ನಲ್ಲಿ ಸರ್ವಿಸ್ ರೋಡನ್ನು ಕಂಪ್ಲೀಟ್ ಮಾಡಿ ನಂತೂರಿನಿಂದ ಕೂಳೂರುವರೆಗೆ ಒಂದು ಎಲಿವೇಟೆಡ್ ರಸ್ತೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆ ಕೂಡ ಇದೆ. ಅದಕ್ಕೂ ಕೂಡ ಪೂಜ್ಯ ಕಾವಂದರ ಸಹಕಾರ ನಮಗೆ ಅಗತ್ಯ ಇದೆ. ಯಾಕೆಂದರೆ ಕಾವಂದರು ಒಟ್ಟಿಗೆ ಬಂದರೆ ನಾವು ಗಡ್ಕರಿ ಅವರ ಹತ್ರ ಇನ್ನಷ್ಟು ಜೋರಾಗಿ ಮಾತನಾಡ್ಬೋದು. ಹಾಗಾಗಿ ಒಟ್ಟಾರೆ ಮಂಗಳೂರಿನ ಮೂಲಸೌಕರ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಬೈಪಾಸ್ ರಸ್ತೆ ಸುರತ್ಕಲ್ನಿಂದ BC ರೋಡ್ಗೆ ಅದರ DPR ಕೂಡ ನಡೀತಾ ಇದೆ. ಈ 3 ಪ್ರಾಜೆಕ್ಟ್ಗಳು ಆದರೆ ಮಂಗಳೂರಿನ ಈ ಟ್ರಾಫಿಕ್ನ ಸಮಸ್ಯೆಯನ್ನು ನಾವು ಸರಿಪಡಿಸ್ಬೋದು ಅನ್ನುವಂಥ ಒಂದು ವಿಶ್ವಾಸ ನಮಗಿದೆ. ಹಾಗಾಗಿ ಇಂಥ ಒಂದು ಶುಭ ಸಂದರ್ಭದಲ್ಲಿ ನಾನು ಈ ವಿಷಯವನ್ನು ನಿಮ್ಮ ಮುಂದೆ ಉಲ್ಲೇಖ ಮಾಡ್ತಾ, ಖಂಡಿತವಾಗಿಯೂ ನಾವು ಶಾಸಕರು ಪೂಜ್ಯ ಕಾವಂದರ ಸಹಕಾರವನ್ನು ತೆಗೆದುಕೊಂಡು ಮಂಗಳೂರಿನ ಮೂಲಸೌಕರ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಈ ಬ್ಯಾಕ್ ಟು ಊರು ಅಭಿಯಾನಕ್ಕೆ ನಿಮ್ಮೆಲ್ಲರ ಸಹಕಾರದ ಅಗತ್ಯ ಇದೆ. ನೀವೆಲ್ಲರೂ ಕೂಡ ನಮ್ಮೂರಿನಿಂದ ಹೊರಗಡೆ ಹೋಗಿ ಯಾರು ಸಾಧನೆಯನ್ನು ಮಾಡಿದ್ದಾರೆ, ಯಾರು ಹೊರಗಡೆ ಹೋಗಿ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡಿದ್ದಾರೆ,
ಅವರ ಎಕ್ಸ್ಪರ್ಟೀಸ್ ಎರಡನ್ನೂ ಕೂಡ ಈ ಮಂಗಳೂರಿನ ನೆಲದ ಸಾಮರ್ಥ್ಯವನ್ನು ಅನುಗುಣವಾಗಿ ಇದನ್ನು ಬೆಳೆಸಲಿಕ್ಕೆ, ನಮ್ಮೂರಿನ ಮಕ್ಕಳಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಿಸಲಿಕ್ಕೆ, ಇಲ್ಲಿ ಹೊಸ ಯೋಚನೆಯನ್ನು ಹಾಕಿದವರಿಗೆ ಅವರು ಅದನ್ನು ಯೋಜನೆಯ ರೂಪ ಪರಿವರ್ತಿಸಲಿಕ್ಕೆ, ಅವರಿಗೂ ಕೂಡ ಬೆಂಬಲವಾಗಿ ನಿಲ್ಲಲಿಕ್ಕೆ, ನಿಮ್ಮೂರಿನಿಂದ ಹೊರಗಡೆ ಹೋಗಿ ಯಾರ್ಯಾರು ಸಾಧನೆಯನ್ನು ಮಾಡಿದ್ದಾರೆ ಅವರನ್ನು ಮತ್ತೆ ನಮ್ಮೂರಿನ ಬಗ್ಗೆ ಯೋಚಿಸಲಿಕ್ಕೆ, ನಮ್ಮೂರಿನಲ್ಲಿ ಬಂದು ಇನ್ವೆಸ್ಟ್ ಮಾಡೋದಿದ್ರೆ ತುಂಬ ಒಳ್ಳೆಯದು, ಇನ್ವೆಸ್ಟ್ ಮಾಡೋದಿದ್ದರೆ ಇಲ್ಲಿಯ ಮೈಂಡ್ಸ್ನ ಜೊತೆ ಇನ್ವೆಸ್ಟ್ ಮಾಡಲಿಕ್ಕೆ, ಅವರಿಗೆ ಸಹಕಾರವನ್ನು ಕೊಡಲಿಕ್ಕೆ, ಅವರನ್ನು ಪ್ರೇರೇಪಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಇದೆ. ಈ ಬ್ಯಾಕ್ ಟು ಊರು ಅಭಿಯಾನ ಒಂದು ದೊಡ್ಡ ಮಟ್ಟದ ಅಭಿಯಾನ ಆಗಬೇಕು. ನಮ್ಮೂರಿನ ಅಭಿವೃದ್ಧಿಯ ದೃಷ್ಟಿಯಿಂದ, ಇಲ್ಲಿನ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸುವ ದೃಷ್ಟಿಯಿಂದಲೂ ಕೂಡ ಈ ಅಭಿಯಾನ ದೊಡ್ಡ ರೀತಿಯ ಶಕ್ತಿಯನ್ನು ಕೊಡಲಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ನನ್ನನ್ನು ಪುಷ್ಪಾಜಿಯವರು ಮತ್ತು ಅವರ ಇಡೀ ತಂಡ ಕರೆದಿರೋದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ದೇವದೇವರ ಆಶೀರ್ವಾದ ಮತ್ತು ಪೂರ್ವಜನ್ಮದ ಪುಣ್ಯ ಅಂತ ಅಂದ್ಕೊಂಡಿದ್ದೇನೆ. ಪೂಜ್ಯ ಕಾವಂದರ ಜೊತೆ ವೇದಿಕೆ ಹಂಚಲಿಕ್ಕೆ ಅವಕಾಶ ಸಿಕ್ಕಿರೋದು ಕೂಡ ನನ್ನ ಭಾಗ್ಯ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿರುವ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ ಎಲ್ಲರಿಗೂ ವಿಶೇಷವಾಗಿ ಅಭಿನಂದನೆಗಳು, ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಬಂದಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿವೃದ್ಧಿಯ ಕೆಲಸ ಕಾರ್ಯಗಳಲ್ಲಿ ನಮ್ಮ ಕ್ಯಾಪ್ಟನ್ ಯಾವತ್ತೂ ಮುಂದಿರ್ತಾರೆ, ಹಾಗಾಗಿ ಅವರ ಹೆಸರು ಯಾವತ್ತೂ ಮುಂಚೂಣಿಯಲ್ಲಿ ಇರುತ್ತೆ. ಇವತ್ತು ಆಡಿದಂತಹ ಮಾತು ಮುಂದಿನ ದಿನಗಳಲ್ಲಿ ಅತಿ ಶೀಘ್ರವಾಗಿ ಅದು ನೆರವೇರಲಿ ಎನ್ನುವಂತಹ ಮಾತಿನೊಂದಿಗೆ ಅವರ ಮಾತುಗಳಿಗಾಗಿ ಅಭಿನಂದನೆಯನ್ನು ಸಲ್ಲಿಸೋಣ. ಒಮ್ಮೆ ಕೈ ಚಪ್ಪಾಳೆಯ ಕರತಾಡನ ಅವರಿಗಿರಲಿ. ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ನಮ್ಮ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಡಿ ವೇದವ್ಯಾಸ್ ಕಾಮತ್ ನಮ್ಮೆಲ್ಲರನ್ನ ಉದ್ದೇಶಿಸಿ ಹಿತ ಮಾತುಗಳನ್ನಾಡಬೇಕಾಗಿ ಮಾತಿನ ಕಟ್ಟಿಗೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಮಂಗಳೂರು ಜೈನ್ ಸೊಸೈಟಿ ಮಂಗಳೂರು ನವೀಕೃತ ಮಹಾವೀರ ವೃತ್ತದ ಲೋಕಾರ್ಪಣೆಯ ಈ ಶುಭ ಸಂದರ್ಭದಲ್ಲಿ ವಿರಾಜಮಾನರಾಗಿರುವಂಥ ಮಹಾವೀರ ವೃತ್ತದ ಲೋಕಾರ್ಪಣೆ ಮಾಡಿದಂಥ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಹತ್ರ ಸಾಷ್ಟಾಂಗ ವಂದನೆಯನ್ನು ಮಾಡ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಸಹಕಾರಿ ರತ್ನ ನಮ್ಮೆಲ್ಲರ ಆದರಣೀಯರು, ಗೌರವಾನ್ವಿತ ಹಿರಿಯರಾಗಿರುವಂಥ ಸನ್ಮಾನ್ಯ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಆದರಣೀಯ ಡಾಕ್ಟರ್ UT ಖಾದರ್ ಅವರೇ, ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗೌರವಾನ್ವಿತ ಈ ಜಿಲ್ಲೆಯ ಸಂಸದರು, ಈಗಷ್ಟೇ ತುಳುನಾಡಿನ ಈ ಪ್ರಮುಖ ರಸ್ತೆಯ ಬಗ್ಗೆ ಕಾರ್ಯದ ಬಗ್ಗೆ ವಿಶೇಷವಾಗಿ ನಮ್ಮೆಲ್ಲರ ಮಧ್ಯದಲ್ಲಿ ಹಂಚಿಕೊಂಡಂಥ ಗೌರವಾನ್ವಿತ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಐವಾನ್ ಡಿಸೋಜ್ ಅವರೇ, ಹಿರಿಯರು ಗೌರವಾನ್ವಿತ ಮಾಜಿ ಮೂಡದ ಅಧ್ಯಕ್ಷರು ನಮ್ಮೆಲ್ಲರ ಆದರಣೀಯ ಕೆ ಸುರೇಶ್ ಬಳ್ಳಾಲ್ ಅವರೇ, ಅದೇ ರೀತಿ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರು ಆದರಣೀಯ ಗೌರವಾನ್ವಿತ ಸಂದೀಪ್ ಗರೋಡಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಪುಷ್ಪರಾಜ್ ಜೈನ್ ಅವರೇ, ಗೌರವ ಸಲಹೆಗಾರರಾಗಿರುವಂಥ LD ಬಳ್ಳಾಲ್ ಅವರೇ, ಕಾರ್ಯದರ್ಶಿಗಳಾಗಿರುವಂಥ ಸಚಿನ್ ಕುಮಾರ್ ಜೈನ್ ಅವರೇ, ಕೆ ವಿಜೇಶ್ ವಿದ್ಯಾಧರ್ ಅವರೇ, ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಹಿರಿಯರ ಹೆಸರು ಹೇಳಲಿಕ್ಕೆ ಹೋಗಲ್ಲ, ಎಲ್ಲರೂ ನಮ್ಮವರೇ, ಹಾಗಾಗಿ ಕ್ಷಮೆ ಇರಲಿ. ಎಲ್ಲ ಗೌರವಾನ್ವಿತ ಹಿರಿಯರೇ, ಹಿರಿಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಪ್ರಪ್ರಥಮವಾಗಿ ಮಂಗಳೂರಿನ ಈ ಪಂಪ್ವೆಲ್ ಪರಿಸರದ ನವೀಕೃತ ಮಹಾವೀರ ವೃತ್ತದ ಲೋಕಾರ್ಪಣೆಗೆ ಮಂಗಳೂರಿಗೆ ಆಗಮಿಸಿ ಈ ಲೋಕಾರ್ಪಣೆಯನ್ನು ನೆರವೇರಿಸಿಕೊಟ್ಟಂಥ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ನಾನು ಕೈ ಜೋಡಿಸಿ ಶಿರಬಾಗಿ ಧನ್ಯವಾದಗಳನ್ನು, ವಂದನೆಗಳನ್ನು ಮಾಡ್ತಾ ಇದ್ದೇನೆ. ಈ ಲೋಕಾರ್ಪಣೆ ಆಗುವಂಥ ಸಂದರ್ಭದಲ್ಲಿ ಪುಷ್ಪರಾಜ್ ಜೈನ್ ಅವರು ನನ್ನ ಹತ್ರ ಒಂದು ಮಾತನ್ನು ಕೇಳಿದರು. ಅವತ್ತು ಇದನ್ನು ಲೋಕಾರ್ಪಣೆ ಕಾವಂದರು ಮಾಡಿದರು, ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಆಗಲಿಕ್ಕೆ ಬರಲಿಕ್ಕೆ ಅನಾನುಕೂಲ ಆಗುತ್ತೆ ಇದೆ ಅಂತೇಳೋದು ಹೇಳುವಾಗ ಸಮಯಗಳು
1-2 ತಿಂಗಳು ಆಚೆ ಈಚೆ ಆದರೂ ತೊಂದರೆ ಇಲ್ಲ, ಅವರೇ ಬಂದು ಮಾಡಬೇಕು ಅಂಥೇಳಿ ನಾನು ಪುಷ್ಪರಾಜ್ ಜೈನ್ರ ಹತ್ರ ಒತ್ತಾಯ ಮಾಡಿದೆ. ಆ ಒಂದು ವಿಶೇಷವಾದಂಥ ಸಂದರ್ಭ ನಮಗೆಲ್ಲರಿಗೂ ಒಂದು ಯೋಗ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಯೋಗ ಅವಕಾಶ ಮಾಡಿಕೊಟ್ಟಂಥ ಮಂಗಳೂರು ಜೈನ್ ಸೊಸೈಟಿಯವರಿಗೆ ನಾನು ಚಿರಋಣಿ ಅಂತ ಹೇಳುವಂಥ ಮಾತನ್ನು ಕೂಡ ಇವತ್ತು ಉಲ್ಲೇಖ ಮಾಡ್ತಾ ಇದ್ದೇನೆ. ಸಹಜವಾಗಿ ಇವತ್ತು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವು ರಾಜಕಾರಣಿಗಳು 10 ವಿಚಾರಗಳನ್ನು ಮಾಡ್ತಾರೆ. ಆದರೆ ಇವತ್ತು ನಾನು ನೆನಪಿಸ್ಕೊಳ್ಬೇಕಾದಂಥ ವಿಚಾರಗಳು ಯಾವುದು ಅಂತ ಕೇಳಿದ್ರೆ, ಮಂಗಳೂರು ಭಾಗದಲ್ಲಿ ಈ ತುಳುನಾಡಿನ ಬಹಳ ದೊಡ್ಡ ರೀತಿಯ ಅಭೂತಪೂರ್ವವಾದಂಥ ಕೊಡುಗೆ ಕೊಟ್ಟಂಥ ಜೈನ್ ಸಮಾಜದ ಕೊಡುಗೆ, ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡ್ತಾ ಇವತ್ತು ಮಂಗಳೂರಿನ ಆರ್ಥಿಕವಾಗಿ ಬೆಳೆಯಲಿಕ್ಕೆ ಬಹಳ ದೊಡ್ಡ ರೀತಿಯ ಶಕ್ತಿಯನ್ನು ಕೊಟ್ಟಂಥ ಸಮಾಜ. ಸಂಖ್ಯಾಬಲದಲ್ಲಿ ಬಹಳ ಸಣ್ಣ ಸಮಾಜ ಆದರೂ ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾ ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಮಂಗಳೂರನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ ಅವಕಾಶಗಳಿಗೆ ಇವತ್ತು ಜೈನ್ ಸಮಾಜದ ಕೊಡುಗೆಯನ್ನು ಕೂಡ ನಾನು ಇವತ್ತು ಸ್ಮರಿಸ್ಕೊಳ್ಬೇಕಾಗತ್ತೆ. ಸಹಜವಾಗಿ ಇವತ್ತು ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಹಿರಿಯರೆಲ್ಲರೂ ಉಲ್ಲೇಖ ಮಾಡಿದರು. ಆದರೆ ನಾನು ಕೂಡ 1-2 ವಿಚಾರಗಳನ್ನು ಉಲ್ಲೇಖ ಮಾಡಬೇಕು. ಪ್ರಾರಂಭದಲ್ಲಿ ಮಹಾನಗರ ಪಾಲಿಕೆಯ ಸಂದರ್ಭದಲ್ಲಿ ನಾನು 2-3 ಜನರನ್ನು ಹೆಸರು ಉಲ್ಲೇಖ ಮಾಡಬೇಕು. ಅವತ್ತು ಮಹಾನಗರ ಪಾಲಿಕೆಯಲ್ಲಿ 2002ರ ಹೊತ್ತಿಗೆ ಈ ವ್ರತವನ್ನು ಮಹಾವೀರ ವ್ರತ ಇಡಬೇಕು ಅಂಥೇಳಿ ವಿಶೇಷವಾಗಿ ಒತ್ತಾಯ ಮಾಡಿದ್ದು ಯಾರು ಅಂತ ಕೇಳಿದರೆ ಗೌರವಾನ್ವಿತ ಶರಣ್ ಪಂಪೇಲ್ ಅವರು. ಅವರಿಗೆಲ್ಲರಿಗೂ ನಾನು ಅಂಥ ಒಂದು ಚಪ್ಪಾಳೆಯನ್ನು ತಟ್ಟಿ ಅಭಿನಂದನೆ ಮಾಡಬೇಕು. ಯಾರ ಮುಖಾಂತರ ಮಾಡಿದರು ಅಂತ ಕೇಳಿದರೆ, ನಾನು ಖಾಲಿ ಶರಣ್ ಪಂಪೇಲ್ ಅವರ ಹೆಸರನ್ನು ಹೇಳಿದರೆ ನೀವು ಚಪ್ಪಾಳೆ ಜಾಸ್ತಿ ತಟ್ಟಲ್ಲ ಅಂತೇಳಿ ನಾನು ಎಣಿಸ್ಕೊಳ್ತೀನಿ. ಯಾರ ಮುಖಾಂತರ ಒತ್ತಾಯ ಮಾಡಿದ್ರು ಅಂತ ಕೇಳಿದರೆ, ಶರಣ್ ಪಂಪೇಲ್ ಅವರು ಈ ಪಂಪೇಲ್ ನಿವಾಸಿ ಆದ ಕಾರಣ ಅವತ್ತಿನ ಈ ಭಾಗದ ಕಾರ್ಪೊರೇಟರ್ ಆದವರು ಜೈನ್ ಸಮಾಜದಿಂದ ಬಂದಂಥ ಪ್ರಭಾ ಮಾಲಿನಿಯವರ ಮುಖಾಂತರ, ಅವರ ಲೆಟರ್ ಮುಖಾಂತರ ಅವರು ಮಹಾನಗರ ಪಾಲಿಕೆ ಕೌನ್ಸಿಲಲ್ಲಿ ಇಲ್ಲಿ ಮಹಾವೀರ ವ್ರತ ಆಗಬೇಕು ಅಂಥೇಳಿ ಅವರು ಪ್ರಾರಂಭದಲ್ಲಿ 2002ರಲ್ಲಿ ಮಹಾನಗರ ಪಾಲಿಕೆ ಕೌನ್ಸಿಲಲ್ಲಿ ಒತ್ತಾಯ ಮಾಡ್ತಾರೆ. ಎಲ್ಲರ ಅನುಮತಿಯೊಂದಿಗೆ, ಎಲ್ಲರ ಸಹಕಾರದೊಂದಿಗೆ ಮಹಾವೀರ ವ್ರತ ಹೆಸರು ಲೋಕಾರ್ಪಣೆ ಆಗತ್ತೆ. ಅಭಿವೃದ್ಧಿಯ ಸಂದರ್ಭದಲ್ಲಿ ಲೋಕಾರ್ಪಣೆ ಆದಂಥ ಮಹಾವೀರ ವ್ರತವನ್ನು, ಆ ಕಲಶವನ್ನು ಬೇರೆ ಕಡೆಗೆ ಕೊಂಡೋಗುವಂಥ ಸಂದರ್ಭ ಆಗುತ್ತೆ. ಆ ಸಂದರ್ಭಗಳು ಬಂದಾಗ ಹಲವಾರು ವರ್ಷಗಳು ಆ ಕಲಶ ಆ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿತ್ತು. ಆಚೆ ಈಚೆ ಹೋಗುವಾಗ ಎಲ್ರಿಗೂ ನನಗೆ ಕಾಣ್ತಾರೆ ಜೈನ್ ಸಮಾಜದ ಬಂಧುಗಳು 10 ಬಾರಿ, ಅವತ್ತು ನಾನು ಶಾಸಕನಾಗಿದ್ದಾಗ ಸಂದರ್ಭದಲ್ಲಿ 2018ರಿಂದ ನನ್ನ ಹತ್ರ ಉಲ್ಲೇಖ ಮಾಡ್ತೀವಿ. ಹಾಗಾಗಿ ಎಲ್ಲರೂ ನಾವು 10 ವಿಚಾರಗಳನ್ನು ಮಾತಾಡಿದ್ದೇವೆ, 10 ವಿಚಾರಗಳನ್ನು ಮಾತಾಡಿಕೊಂಡು 10 ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಆದರೆ ಚರ್ಚೆ ಮಾಡಿದ್ದೆಷ್ಟು ಅಂತ ಹೇಳುವಂಥದ್ದು ಇಷ್ಟಕ್ಕಿಂತ ಅದನ್ನು ಅನುಷ್ಠಾನ ಮಾಡುವಂಥ ಪ್ರಯತ್ನಗಳು ಭಾಳ ವಿಶೇಷವಾಗಿ ಇವತ್ತು ಆಗಿದೆ ಅಂತ ಹೇಳೋದು ಸಂತೋಷ ಪಡ್ತೇನೆ. ಅವತ್ತು ಪಂಪೇಲ್ನ ಈ ಫ್ಲೈಓವರ್ನ ಕಾಮಗಾರಿಗಳು ನಿಂತ ಸಂದರ್ಭದಲ್ಲಿ ವೀಕ್ಷಣೆಗೆ ನಾನು ಬಂದಿದ್ದೆ. ಆವಾಗ ನ್ಯಾಷನಲ್ ಹೈವೇ ಅಧಿಕಾರಿಗಳು, ಬೇರೆ ಬೇರೆ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ನನ್ನ ಕಲಶವನ್ನು ಕಂಡು ನಾನು ಪುಷ್ಪರಾಜ್ ಜೈನರಿಗೆ ಕರೆ ಮಾಡಿದೆ. ಈ ಕಲಶವನ್ನು ಪುನರಪಿಲಿ ಪ್ರತಿಷ್ಠಾಪನೆ ಮಾಡಬೇಕು. ಹಾಗಾಗಿ ಪಂಪೇಲ್ನ ಫ್ಲೈಓವರ ಕೆಲಸ ಸಂಪೂರ್ಣ ಆಗಿಲ್ಲ, ನೀವು ಹೇಗೆ ಮಾಡ್ತೀರಿ? ಅದಾಗಿದೆ, ನಮಗೆ ಸಂಪೂರ್ಣ ಆಗಿದೆ, ನಮಗೆ ಕೈಗೆತ್ತಿಕೊಳ್ಳಲು ಆಗಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದರು. ನಾನು ಹೇಳಿದೆ 100ಕ್ಕೆ 100 ನನ್ನ ಜವಾಬ್ದಾರಿ ಇದೆ ಅಂತ ಹೇಳುವಂಥ ಮಾತನ್ನು ನಾನು ಅವತ್ತು ಉಲ್ಲೇಖ ಮಾಡಿದೆ. ಅದಕ್ಕಾಗಿ ತದನಂತರ ನಾನು ಪುಷ್ಪರಾಜ್ ಜೈನರನ್ನು ಕರೆದು, ಈಗ 3ನೇ ವ್ಯಕ್ತಿ ನೆನಪಿಸ್ಕೊಳ್ಬೇಕಾದವರು ಮಾನ್ಯ ಮಾಜಿ ಮೇಯರ್ ಆದ ಮನೋಜ್ ಕುಮಾರ್ ಅವರ ಅವಧಿಯಲ್ಲಿ ಇದು ಪುನರಪಿ ಸರ್ಕಲ್ ಲೋಕಾರ್ಪಣೆ ಮಾಡುವಂಥ ಕೌನ್ಸಿಲ್ನಲ್ಲಿ ಪುನರಪಿ ಅದನ್ನು ನ್ಯಾಷನಲ್ ಹೈವೇ ಇರ್ಬೋದು, ಅಥವಾ IDF ಇರ್ಬೋದು, ಅಥವಾ ಮಹಾನಗರ ಪಾಲಿಕೆ ಇರ್ಬೋದು, ಎಲ್ಲ ಇಲಾಖೆಯವರನ್ನು ಸೇರಿಕೊಂಡು ಮನೋಜ್ ಕುಮಾರ್ ಅವರು ಇರುವಾಗ ಅದನ್ನು ನಾವು ಕೈಗೆತ್ತಿಕೊಳ್ಳುವಂಥ ವಾತಾವರಣ ಆಯಿತು. ಅವತ್ತು ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳಾಯಿತು. ಹಾಗಾಗಿ ಅವತ್ತು ಅನುಷ್ಠಾನ ಆದ ನಂತರ ಅದನ್ನು ವೇಗ ದೊರಕಿಸಿಕೊಡ್ಬೇಕಿತ್ತು. ಬೇರೆ ಬೇರೆ ಕಾರಣಗಳು, ನ್ಯಾಷನಲ್ ಹೈವೇ ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಅದರಲ್ಲಿ ಕೂಡ ಅಲ್ಲಿ ಸರ್ಕಲನ್ನು ಎಲ್ಲಿ ಕೂತ್ಕೊಳಿಸ್ಬೇಕು ಅಂತ ಹೇಳುವಾಗ ಪ್ರಾರಂಭದಲ್ಲಿ ಅಷ್ಟು ಅಗಲದ ಮೀಡಿಯನ್ನ ಇರಲಿಲ್ಲ, ಭಾಳ ಸಣ್ಣದಾಗಿತ್ತು. ಆ ಮೀಡಿಯನ್ನ ಅಗಲ ಮಾಡಬೇಕು ಅಂತ ಹೇಳುವಂಥ ಚಿಂತನೆ ಆಯಿತು. ರಸ್ತೆ ಸ್ವಲ್ಪ ಅಗಲೀಕರಣ ಆಗಬೇಕು ಅಂತ ಚಿಂತನೆ ಆಯಿತು. ಹಾಗಾಗಿ ಪುನರಪಿ ನಾನು ಇವತ್ತು ನೆನಪಿಸ್ಕೊಳ್ಬೇಕು,
ನಿಟ್ಟೆ ವಿನಯ್ ಹೆಗಡೆ ಅವರ ಇದೇ ಬಿಲ್ಡಿಂಗ್ನಲ್ಲಿ ನಾವು 3 ಮೀಟಿಂಗ್ ಮಾಡಿದ್ದೇವೆ. ನ್ಯಾಷನಲ್ ಹೈವೇ ಎಲ್ಲ ಅಧಿಕಾರಿಗಳೊಂದಿಗೆ ಈ ಮೀಟಿಂಗ್ನಲ್ಲಿ ಮಾಡಿ ಆ ಎಲ್ಲರಿಗೆ ಪರ್ಸನಲಿ ಎಲ್ಲೆಲ್ಲಿ ಹೋಗ್ತೇವೆ ಅಂತ ಹೇಳುವಂಥ ನಮ್ಮ ವಿಚಾರಗಳನ್ನು ಮಾಡ್ತಾ ಆ ಕಲಶವನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳಿಗೆ ನಾವು ವಿಶೇಷವಾಗಿ ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳು. ಆದರೆ ಒಂದು ಮಾತನ್ನು ನಾನು ಜೈನ್ ಸಮಾಜದ ಬಂಧುಗಳಿಗೆ ನಾನು ಧನ್ಯವಾದ ಕೊಡಬೇಕು. ನಾನು ಹೇಳಿದೆ, ಹೊಸ ಒಂದು ಒಳ್ಳೆಯ ಸರ್ಕಲನ್ನು ಮಾಡುವ, ಜೈನ್ ಸಮಾಜದ ₹1 ಕೊಡುಗೆ ಬೇಡ, ಸರ್ಕಾರವೇ ನಮ್ಮ ಮೂಡದಿಂದ ಮಾಡಿಕೊಡ್ತೀವಿ ಮಾತನ್ನು ನಾನು ಪುಷ್ಪರಾಜ್ ಜೈನರಿಗೆ ಹೇಳಿದೆ. ಆಗ ಅವರು ಹೇಳಿದರು, ಬೇಡ ಬೇಡ, ಕಾವಂದರು ಅವತ್ತು ಪ್ರತಿಷ್ಠಾಪನೆ ಮಾಡಿದ ಕಲಶವನ್ನೇ ಪುನರಪಿ ನಾವು ಇಡಬೇಕು ಅಂತೇಳೋದನ್ನು ಪುಷ್ಪರಾಜ್ ಜೈನರು ಪುನರಪಿ ಉಲ್ಲೇಖ ಮಾಡಿದರು. ಅದ ನಂತರ ಆ ಸರ್ಕಲನ್ನು ರಿಪೇರಿ ಮಾಡಿ ನೀವು ನೋಡಿದರೆ ಸಹಜವಾಗಿ ಹೇಳ್ತೀರಿ. ಇವತ್ತು ಮಂಗಳೂರಿನಲ್ಲಿ ನಾರಾಯಣಗುರು ವೃತ್ತ ಆಗಿದೆ. ನಾರಾಯಣಗುರು ವೃತ್ತ ಕೂಡ ಅನುಮೋದನೆ ಕೊಟ್ಟದ್ದು ಕೂಡ ನಾವೇ. ತದನಂತರ ಆ ವೃತ್ತಕ್ಕೆ ಹಣವನ್ನು ಮೂಡದಿಂದ ಖರ್ಚು ಮಾಡಿ ಆ ವೃತ್ತವನ್ನು ಮಾಡುವಂಥ ಕೆಲಸ ಕಾರ್ಯಗಳಾಯಿತು. ಅದೇ ರೀತಿಯಲ್ಲಿ ಮಂಗಳೂರಿನ ಬೇರೆ ಹಲವಾರು ವೃತ್ತಗಳು ನೋಡಿ, ಒಂದು 15 ವರ್ಷದ ಹಿಂದೆ ವೃತ್ತಗಳು ಹೇಗಿದ್ದೆವು. ಮಂಗಳಾದೇವಿ ದೇವಸ್ಥಾನದ ಸಮ್ಮುಖದಲ್ಲಿರುವ ಮಂಗಳಾದೇವಿ ವೃತ್ತ, ಈ ಹಿಂದೆ ಹಳೆಯದಾದಂಥ ಕೋಟಿ ಚೆನ್ನಯ್ಯ ವೃತ್ತ ಈಗ ಹೇಗಾಗಿದೆ. ಮಾರನಮಿಕಟ್ಟ ಸರ್ಕಲ್ ಹೀಗೆ ಮುಂದೆ ಹೇಗಿತ್ತು, ಹಿಂದೆ ಹೇಗಿತ್ತು, ಈಗ ಹೇಗಾಗಿದೆ. ನಾರಾಯಣಗುರು ವೃತ್ತ ಈ ಹಿಂದೆ ಹೇಗಿತ್ತು, ಈಗ ಹೇಗಾಗಿದೆ. ರಾಮಭವನ್ ಕಾಂಪ್ಲೆಕ್ಸ್ನ ಹೊರಗಡೆ ಇರುವಂಥ ಮಂಜೇಶ್ವರ ಗೋವಿಂದ ಪೈ ಸರ್ಕಲ್ ಹಿಂದೆ ಹೇಗಿತ್ತು, ಈಗ ಹೇಗಿದೆ. ಅಂದರೆ ಬದಲಾವಣೆಗಳನ್ನು ಮಾಡುವಂಥ ರೀತಿಯಲ್ಲಿ ನಾನು ಶಾಸಕನಾಗುವ ಮುಂಚೆ ಕೆಲವಾರು ವೃತ್ತಗಳು ಹೇಗಿದ್ದವು, ಇದೆಲ್ಲವೂ ತದನಂತರ ಅಭಿವೃದ್ಧಿ ಆದದ್ದು, ಹೊಸತನದ ಒಂದು ವಿಶೇಷವಾದಂಥ ಕೊಡುಗೆ ಕೊಟ್ಟಂಥದ್ದು. ಈಗ ಉರುವ ಮಾರಿಗುಡಿಯ ಪರಿಸರದಲ್ಲಿ ಹೊಸ ಸರ್ಕಲ್ ಆಗ್ತಾ ಇದೆ, ಅದನ್ನು ಕೂಡ ವಿಶೇಷವಾಗಿ ಕೈಗೆತ್ತುತ್ತಾ ಬೇರೆ ಬೇರೆ ಸರ್ಕಾರಗಳು ಅಭಿವೃದ್ಧಿ ಆಗಬೇಕು. ಹಾಗೆ ಎಲ್ಲರ ಸಹಕಾರಗಳು, ಅಧಿಕಾರಿಗಳ ಸಹಕಾರಗಳು, ಇದಕ್ಕೂ ಕೂಡ ವಿಶೇಷವಾಗಿ ಇವತ್ತು ಈ ಕೆಲಸ ಕಾರ್ಯಗಳಿಗೆ ಸಹಕಾರವನ್ನು ಕೊಟ್ಟಂಥ ಬೇರೆ ಬೇರೆ ಅಧಿಕಾರಿಗಳು ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ಈ ಕೆಲಸ ಕಾರ್ಯಗಳಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮಾಧ್ಯಮದವರು ಕೂಡ ಭಾಳ ದೊಡ್ಡ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ನನಗೆ 10 ಪ್ರೆಸ್ ಮೀಟಲ್ಲಿ ಕೇಳ್ತಿದ್ರು, ಆ ಸರ್ಕಲ್ ಅಲ್ಪನೆನ, ಆ ಕಲಶ ಅಲ್ಪನೆನ ಕೇಳ್ತಿದ್ರು. ಹಾಗಾಗಿ ಇವತ್ತು ನ್ಯಾಷನಲ್ ಹೈವೇ ಅವರು ನಮಗೆ ಬೌಂಡ್ರಿ ಫಿಕ್ಸ್ ಮಾಡಿ ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥ ಕೆಲಸ ಕಾರ್ಯಗಳು. ಸಂಸದರ ಕೂಡ ವಿಶೇಷವಾದಂಥ ಸಹಕಾರ. ಇದೆಲ್ಲದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಾ, ನಾನು ಕೊನೆಯದಾಗಿ ಒಂದು ಮಾತನ್ನು, ಇವತ್ತು ನನ್ನ ಮಂಗಳೂರಿನ ರಥೋತ್ಸವದ ಸಣ್ಣ ತೇರು, ನಾನು 2 ದಿವಸ ಬೆಳಿಗ್ಗೆ 7 ಗಂಟೆಗೆ ಫ್ಲೈಟಲ್ಲಿ ಹೋಗಿ 3:30 ಗಂಟೆಗೆ ಅಧಿವೇಶನದಿಂದ ಬರ್ತಿದ್ದೆ. ನನ್ನ ಜವಾಬ್ದಾರಿ ಇದೆ ರಥೋತ್ಸವದಲ್ಲಿ. ಆದರೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು 6 ಗಂಟೆ ಒಳಗಡೆ ರಥೋತ್ಸವಕ್ಕೆ ಅಲ್ಲಿ ಹೋಗಬೇಕಿತ್ತು ರತ್ನಾಕರ್ ಜೈನರೇ. ಆದರೆ ಜೈನ್ ಕಾರ್ಯಕ್ರಮದ ಈ ಒಂದು ಜೈನ್ ಸೊಸೈಟಿಯ ಕಾರ್ಯಕ್ರಮ ಕಾವಂದ್ರು ಇರ್ತಾರೆ ಅಂತ ಹೇಳೋ ಕಾರಣ ಕಳೆದ 40 ವರ್ಷಗಳಿಂದ ಯಾವತ್ತೂ 5 ದಿವಸ ನಾನು ಬ್ರೇಕ್ ಕೊಟ್ಟಿಲ್ಲ. ಇವತ್ತೇ ಮೊದಲು ನಾನು ಬ್ರೇಕ್ ಕೊಟ್ಟದ್ದು. ಈಗ ಇಲ್ಲಿಂದ ಪುನರಪಿ ಅಲ್ಲಿ ಓಡಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹಾಗಾಗಿ ಕಾವಂದ್ರಿರುವಾಗ ಮಂಗಳೂರಿನಲ್ಲಿ ನಾನು ಹೋಗಬೇಕು ಅಂತ ಹೇಳೋ ಕಾರಣ ನಾನು ಈ ಕಾರ್ಯಕ್ರಮವನ್ನು ಬಿಡಬಾರ್ದು ಅಂತ ಹೇಳೋ ಕಾರಣ ಆ ಕಾರ್ಯಕ್ರಮವನ್ನು ಮೊಟಕು ಮಾಡಿ ಇಲ್ಲಿ ಬಂದಿದ್ದೇನೆ. ಇದಾದ ನಂತರ ಅಲ್ಲಿ ಸೇರಿಕೊಳ್ಳುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ 40 ವರ್ಷದಲ್ಲಿ ಅದನ್ನು ನಾನು ಬ್ರೇಕ್ ಮಾಡಿಲ್ಲ. ಇವತ್ತು ತಮ್ಮ ಈ ಕಾರ್ಯಕ್ರಮಕ್ಕೆ ಬ್ರೇಕ್ ಮಾಡಿ ಕಾರ್ಯಕ್ರಮದಲ್ಲಿ ಇದ್ದೇನೆ ಅಂತ ಹೇಳುವಂಥದ್ದನ್ನು ಉಲ್ಲೇಖ ಮಾಡ್ತಾ, ಇನ್ನು ಮುಂದೆ ನಾನು ಪುಷ್ಪರಾಜ್ ಜೈನರಿಗೆ ಹೇಳ್ತೇನೆ, ಅಲ್ಪಸಂಖ್ಯಾತರ ಬೇರೆ ಬೇರೆ ನಿಗಮದಿಂದ ಭಾಳ ಬೇರೆ ಬೇರೆ ಯೋಜನೆಗಳಿದೆ. ಈಗಾಗಲೇ ಜೈನ್ ಸಮುದಾಯದ ಹಾಸ್ಟೆಲ್ಗಳಿಗೆ ಸರ್ಕಾರದಿಂದ 1 ಕೋಟಿ ರೂಪಾಯಿ ಕೊಟ್ಟಿದೆ. ಹಾಗೆ ಬೇರೆ ಬೇರೆ ರೀತಿಯ ಅವಕಾಶಗಳಿದೆ. ಜೈನ್ ಸಮುದಾಯದವರು ಸರ್ಕಾರದ ಈ ಯೋಜನೆಯಿಂದ ಯಾವುದನ್ನು ಪಡ್ಕೊಳ್ಳಲ್ಲ, ನಿಮಗೆ ಅಪೇಕ್ಷೆ ಇಲ್ಲದೇ ಇರ್ಬೋದು. ಆದರೆ ಹಂತ ಹಂತವಾಗಿ ಜೈನ್ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಇಡೀ ಜಿಲ್ಲೆ, ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ವ್ಯವಸ್ಥೆಗೆ ಅಲ್ಪಸಂಖ್ಯಾತರ ವ್ಯವಸ್ಥೆಗಳಲ್ಲೇ ಬರುವಂಥ ಆ ವ್ಯವಸ್ಥೆಗಳನ್ನು ತಾವು ಉಪಯೋಗಿಸ್ಕೊಳ್ಳುವಂಥ ಕೆಲಸ ಕಾರ್ಯಗಳು ಮಾಡಬೇಕು. ದೇವರ ದಯೆಯಿಂದ ತಮ್ಮ ಹತ್ರ ಹೇರಳವಾಗಿದೆ. ಆದರೂ ತಾವು ಕೊಟ್ಟಂಥ ಟ್ಯಾಕ್ಸನ್ನು ತಾವು ಹಿಂದಿರುಗಿ ಪಡ್ಕೋಸುವಂಥ ಮಾನಸಿಕತೆಯನ್ನು ಬೆಳೆಸ್ಕೊಳ್ಬೇಕು. ಇನ್ನಿತರ ಸಮಾಜದ ರೀತಿಯಲ್ಲಿ ತಾವು ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಇನ್ನು ಮುಂದೆ ಇನ್ನಷ್ಟು ಅಭಿವೃದ್ಧಿಗಳಾಗಲಿ, ಯಶಸ್ಸಾಗಲಿ ಅಂತೇಳುವಂಥದ್ದು ಹೇಳ್ತಾ, ನಾನು ವಿಶೇಷವಾಗಿ ಕಾವಂದ್ರು ಅವರು ಬೈಂದೂರಿನಿಂದ ಉಡುಪಿಗೆ ಬಂದು, ಉಡುಪಿಯಿಂದ ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಕೂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳು, ಶುಭಾಶಯಗಳು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ. ನೇರಾಗಿರುವಂತಹ ಮನೋಜ್ ಕುಮಾರ್ ಅವರು ವೇದಿಕೆಗೆ ಬರಬೇಕು. ಅವರಿಗೊಂದು ಗೌರವವನ್ನು ಕೊಟ್ಟು ಅಭಿನಂದಿಸ್ತಾ ಇದ್ದೇವೆ. ಮಾಲಿನಿ ಅವರು ಮಾಜಿ ಕಾರ್ಪೊರೇಟರ್ ಆಗಿರುತ್ತವರು, ಅವರಿಗೆ
ಪ್ರೀತಿಯ ಗೌರವ. ಕಾವಂದರು ಈ ವೇದಿಕೆಯಲ್ಲಿ ಇಷ್ಟೊತ್ತು ಕೂತ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ. ಹಾಗಾಗಿ ಸನ್ಮಾನ್ಯ ಕಾವಂದರಿಗೆ ನನ್ನ ವಂದನಾರ್ಪಣೆಯನ್ನು ಹೇಳಿ, ವೇದಿಕೆಯಲ್ಲಿರುವಂಥ ಎಲ್ಲ ಶಾಸಕರೇ, ಸಂಸದರೇ ಮತ್ತು ಎಲ್ಲ ನಾಯಕರೇ ಮತ್ತು ಕೆಳಗೆ ಕೂತಿರ್ತಕ್ಕಂಥ ಎಲ್ಲ ಬಂಧುಗಳೇ, ನಾನು ಇಷ್ಟನ್ನೇ ಹೇಳ್ತೀನಿ. ಮಂಗಳೂರು ನಗರಕ್ಕೆ ಇವತ್ತು ಒಂದು ಶೋಭೆ ತರತಕ್ಕಂಥ ಒಂದು ಸರ್ಕಲ್ ರಚನೆ ಆಗಿದೆ. ಹಾಗಾಗಿ ಅದಕ್ಕೆ ಅದು ಲೋಕಾರ್ಪಣೆ ಆಗಿದೆ. ನಾವು ಈ ಮಂಗಳೂರು ನಗರದಲ್ಲಿ ಬೆಳೆದಂಥವರು. ಕಾವಂದರ ಕಾಲೇಜಿನಲ್ಲಿ ನಾನು 89ರಲ್ಲಿ SDM ಲಾ ಕಾಲೇಜಿನಲ್ಲಿ ಲಾ ಕಾಲೇಜಿನ ಪ್ರೆಸಿಡೆಂಟ್ ಆಗಿದ್ದೆ. ಸ್ಟೂಡೆಂಟ್ ಕೌನ್ಸಿಲ್ ಇದು. ನನ್ನ ಸ್ಟೂಡೆಂಟ್ ಕೌನ್ಸಿಲನ್ನು ಇನಾಗ್ರೇಟ್ ಮಾಡಿದ್ದು ಸನ್ಮಾನ್ಯ ಕಾವಂದರು. ಆದ ಕೂಡಲೇ ನನ್ನನ್ನು ಕೂತ್ಕೊಂಡಲ್ಲೇ ಹೇಳಿದರು, ನೀವು ಧರ್ಮಸ್ಥಳಕ್ಕೆ ಬಂದು ನನಗೊಮ್ಮೆ ಸಿಗಬೇಕು ಅಂತ. ಈಗ ಹೇಳಿದ್ರಲ್ಲ ಈ ಮಾಸ್ಟರ್ ಆಫ್ ಸೆರೆಮನಿಯವರು ಈಸ್ ಎ ಅಗ್ರೆಸಿವ್ ಪೊಲಿಟಿಷಿಯನ್ ಅಂತ. ಆವಾಗಲೂ ನಮ್ಮ ಅದೇ ಅಗ್ರೆಸಿವ್ನೆಸ್ ಇತ್ತು. ಕರೆದು ನನ್ನ ಹತ್ರ ಹೇಳಿದರು, ನಾನು ನಿನಗೆ ಅನೇಕ ಒಳ್ಳೆ ಕಾರ್ಯಕ್ರಮ ಕೊಡ್ತೀನಿ, ನೀವು ಇದನ್ನೆಲ್ಲ ಮಾಡ್ತಾ ಹೋಗಬೇಕು ಅಂತ ಹೇಳಿದರು. ಸ್ವಲ್ಪ ವರ್ಷದ ನಂತರ ಪ್ರೊಫೆಸರ್ ದೇವರಾಜರನ್ನ ನನ್ನ ಹತ್ರ ಕಳಿಸಿ ನನಗೆ ತುಳು ಅನ್ನೋ 9ನೇ ಪರಿಚಯದಲ್ಲಿ ಸೇರಿಸುವ ಬಗ್ಗೆ ಮತ್ತು ಅದರ ಕರ್ನಾಟಕದ 2ನೇ ಲ್ಯಾಂಗ್ವೇಜ್ ಆಗಿ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಹೋರಾಟದ ಚುಕ್ಕುಣಿಯನ್ನು ಕೊಟ್ಟು ನನಗೆ ಇವತ್ತು ಕಳಸ ಆಗಿದೆ ಅಲ್ಲ, ಆ ಕಳಸೆ ಕೊಟ್ಟರು. ಒಂದು ಬಾರು ತುಂಬನ ಕಳಸ ಉಂಟದೆ, ಆ ಕಳಸೆ ಅದನ್ನು ಕೊಟ್ಟು ಒಂದು ಈರಿನ ಇಲ್ಲಡೇ ದಿವೋಡು ಹೇಳಿದರು. ನಾನು ಇವತ್ತು ಅಲ್ಲೇ ಇಟ್ಟಿದ್ದೇನೆ ಕಾವಂದರೆ. ಯಾವಾಗಲೂ ಆಚೆಗೆ ಹೋಗಬೇಕಾದ್ರೆ ಮೊನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ಮನೆಗೆ ಬಂದಿದ್ದರು. ಆವಾಗ ಇದನ್ನು ನೋಡಿ ಹೇಳಿದರು, ಇದೆಯಲ್ಲಿ ಸಿಕ್ಕಿದ್ದ ನಿನಗೆ ಅಂತ. ಅದು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಕೊಟ್ಟಿದ್ರು ಸರ್, ಇದು ಇಲ್ಲೇ ಇಡಬೇಕು ಅಂತ ಹೇಳಿದ್ದಾರೆ, ಅದನ್ನು ಇಲ್ಲೇ ಇಟ್ಟಿದ್ದೇನೆ ಅಂದೆ. ಅದಕ್ಕೊಂದು ಲೈಟ್ ಹಾಕಿ ಇಟ್ಟಿದ್ದೇನೆ. ಅಂದರೆ ಓರ್ವ ವ್ಯಕ್ತಿಯ ದೂರದೃಷ್ಟಿತ್ವ ಹೇಗಿರ್ತದೆ ಅಂತ. ತಾನೇ ಚಿತ್ರದಲ್ಲಿ ಕೈಯಲ್ಲಿ ಬರೆದು ಅದು ಕಳಸವನ್ನು ಮಾಡಿ ಆ ಕಳಸವನ್ನು ನಗರದಲ್ಲಿ ಇಡಬೇಕು ಅಂತೇಳುವ ಚಿಂತನೆ. ನಾನಾಗಿದ್ದರೆ, ಖಾದರಾಗಿದ್ದರೆ, ಕ್ಯಾಪ್ಟನ್ ಆಗಿದ್ದರೆ ಬೇರೆ ಏನೋ ಚಿಂತನೆ ಬರ್ತಾ ಇತ್ತು. ಯಾವುದಾದೊಂದು ಮೂರ್ತಿ ಇಡುವ ಮತ್ತು ಇದು ನಮ್ಮದು ಅಂತ ಹೇಳುವ ಅಂತ. ನೋ, ವೀರೇಂದ್ರ ಹೆಗ್ಡೆ ಅವರ ಥಿಂಕಿಂಗ್ ಈಸ್ ದಿ ಬಿಲ್ಡಿಂಗ್ ಆಫ್ ದಿ ನೇಷನ್. ಈ ದೇಶ ಕಟ್ಟಬೇಕು ಅಂತ ಹೇಳುವಂಥದ್ದು ಚಿಂತನೆ. UT ಖಾದರ್ ಹೇಳಿದ್ರಲ್ವಾ, ಒಂದೊಂದು ದೀಪವನ್ನು ಹಚ್ಚಿದೆವು ನಾವು, ಕಡೆಗೆ ಅದು ಒಟ್ಟಾಗಿ ಎಲ್ಲ ದೀಪವನ್ನು ಮಾಡಿದಾಗ ಯಾರಿಂದಲೂ ಯಾವ ಶಕ್ತಿಯಿಂದಲೂ ಏನೂ ಮಾಡಲಿಕ್ಕಾಗೋದಿಲ್ಲ ಹೇಳಿದ್ರಲ್ವಾ. ಅದೇ ತತ್ವ ಸಿದ್ಧಾಂತ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರದು. ನಾವು ಅವರ ಶಾಲೆಯಲ್ಲಿ ಕಲಿತಂಥವ್ರು, ಅಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಂಥವ್ರು ಮತ್ತು ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ನಾವು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ನಾವು ಮಾತಾಡಬೇಕಾದ್ರೆ ನಾವು ಹೇಳ್ತೇವೆ, ನಾವು ಕಾನೂನು ಶಿಕ್ಷಣವನ್ನು ಪಡೆದಂಥವ್ರು. ಎಲ್ಲಿ ಪಡೆದಂಥವರು ಕೇಳಿದರೆ SDM ಲಾ ಕಾಲೇಜಿನಲ್ಲಿ ಪಡೆದಂಥವ್ರು. ಹಾಗಾಗಿ ಎಲ್ಲವೂ ನಮ್ಮನ್ನು ಒಟ್ಟುಕೊಂಡು ಹೋಗ್ತದೆ. ಈ ಕಳಸ ಏನು ರಚನೆ ಆಗಿದೆ, ಹಿಂದೆ ಮಂಗಳೂರಿಗೆ ಬಂದಾಗ ನಾವು ಜೈನ್ ಅವರು ಹೇಳಿದರು, ಪುಷ್ಪರಾಜ್ ಅವರು, ಮಂಗಳೂರಿನ ಬಗ್ಗೆ ತೋರಿಸಬೇಕಾದ್ರೆ, ಮಂಗಳೂರಿನ ಒಳ್ಳೆಯದು ಕೆಟ್ಟದು ತೋರಿಸಬೇಕಾದ್ರೆ ಮೊದಲು ಆ ಸರ್ಕಲನ್ನು ತೋರಿಸೋದು. ಸರ್ಕಲ್ ತೋರಿಸಿದ್ರು ಅಂದರೆ ಅದು ಮಂಗಳೂರು ಅಂತ ಗುರುತು ಮಾಡಲಿಕ್ಕೆ. ಇವತ್ತು ಅದು ಚಿಕ್ಕದಾಗಿರ್ಬೋದು, ಆದರೆ ಮುಂದೆ ಒಂದು ದಿನ ಅದನ್ನು ದೊಡ್ಡ ಪ್ರದೇಶದಲ್ಲಿ ಕೂಡ ಮಾಡುವಂಥ ದಿನಗಳು ಮಂಗಳೂರಿಗೆ ಬರಬೇಕು. ಅದರ ಬಗ್ಗೆಯೂ ನಮ್ಮ ಚಿಂತನೆ ಇರಬೇಕು. ಆ ಮೂಲಕ ಸಮಾಜವನ್ನು ಕಟ್ಟುವಂಥ ಕೆಲಸ ಆಗಬೇಕು ಅಂತೇಳೋ ಮಾತನ್ನು ಹೇಳಿ ಸನ್ಮಾನ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ನಾನು ಅಭಿನಂದಿಸ್ತೇನೆ. ಇಷ್ಟೆಲ್ಲ ನಾವು ಮಾತಾಡಿದೆವು. ಕಾವಂದರು ಅವರಿಗೆ ಅಭಿನಂದನೆ, ಅವರಿಗೆ ಶುಭಾಶಯಗಳು ಹೇಳಿದೆವು. ಯಾರು ಒಬ್ಬರು ಅವರು ರಾಜ್ಯಸಭೆ ಸದಸ್ಯರು ಅಂತ ಹೇಳಲಿಲ್ಲ, ನಾನೂ ಹೇಳೋದಿಲ್ಲ. ನಾನು ಅವರು ಸದಸ್ಯರಾಗಿ ಧರ್ಮಸ್ಥಳಕ್ಕೆ ಬಂದಾಗ ಒಂದು ಬಸ್ಸು ಜನ ತಗೊಂಡೋಗಿ ನಾನು ಮತ್ತು ಪ್ರೊಫೆಸರ್ ದೇವರಾಜರು ಅವರನ್ನು ಸ್ವಾಗತ ಮಾಡಲಿಕ್ಕೆ ಹೋಗಿತ್ತು. ಐ ಸೆಡ್, ಯು ಆರ್ ಮಚ್ ಮೋರ್ ಅಬೌವ್ ದ್ಯಾನ್ ಎ ಪೊಲಿಟಿಷಿಯನ್. ನೀವು ಈ ದೇಶದ ಸಂಪತ್ತು, ಯು ಆರ್ ಎ ಪ್ರಾಪರ್ಟಿ ಆಫ್ ದಿಸ್ ನೇಷನ್. ಅದಕ್ಕಿಂತ ದೊಡ್ಡದೇನಿದೆ? ನೀವು ಕರೆದರೆ ನಾನು ಬರ್ತೇನೆ, ಕ್ಯಾಪ್ಟನ್ ಬರ್ತಾರೆ, ವೇದವಾಸ್ ಕಾಮತ್ ಬರ್ತಾರೆ, UT ಖಾದರ್ ಓಡೋಡಿ ಬರ್ತಾರೆ.
ವಿ ಆರ್ ಆಲ್ ಟೇಕಿಂಗ್ ಯುವರ್ ಗೈಡೆನ್ಸ್ ಟು ಬಿಲ್ಡ್ ದಿಸ್ ನೇಷನ್. ಈ ದೇಶ ಕಟ್ಟಲಿಕ್ಕೆ ನಿಮ್ಮ ಸಾಧನೆ ಮಾಡಲಿಕ್ಕೆ ಒಂದು ಅವಕಾಶ ನಿಮಗೆ ದೇವರು ಕೊಟ್ಟಿದ್ದಾರೆ. ಅದು ಅಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಯು ಆರ್ ಮಚ್ ಮೋರ್ ಅಬೌವ್ ದಿ ಪಾಲಿಟಿಕ್ಸ್ ಅಂತೇಳೋ ಮಾತನ್ನು, ತಮ್ಮ ವಿಚಾರವನ್ನು ಹೇಳಿ ನನ್ನ ಮನಸ್ಸಿಗೆ ಏನು ಅನಿಸಿದೆ ಅದನ್ನು ನಾನು ಹೇಳಿದ್ದೇನೆ ಅಂತ ಮಾತನ್ನು ಹೇಳಿ, ಈ ಒಂದು ಲೋಕಾರ್ಪಣೆ ಎಷ್ಟೋ ಶತಮಾನಗಳ ಕಾಲ ಉಳಿಯಲಿ ಅಂತ ನಾನು ಆಶೆಯನ್ನು ವ್ಯಕ್ತಪಡಿಸಿ ಶುಭವನ್ನು ಕೋರ್ತೇನೆ. ನಮಸ್ಕಾರ. ತುಂಬ ಹೃದಯದ ವಂದನೆಗಳು ಸನ್ಮಾನ್ಯ ಶ್ರೀ ಐವನ್ ಡಿಸೋಜ ಅವರಿಗೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡವರು, ಅವತ್ತು ಕೂಡ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಕೊಟ್ಟವರು, ಇವತ್ತು ಕೂಡ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ತಾ ಇದ್ದಾರೆ ಸನ್ಮಾನ್ಯ ಡಾಕ್ಟರ್ MN ರಾಜೇಂದ್ರ ಕುಮಾರ್, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿಯಮಿತ ಬೆಂಗಳೂರು. ನಮ್ಮೆಲ್ಲರನ್ನ ಉದ್ದೇಶಿಸಿ ಅಧ್ಯಕ್ಷರ ನೆಲೆಯಲ್ಲಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಾನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಹೇಳೋದನ್ನೆಲ್ಲ ಎಲ್ಲರೂ ಹೇಳಿದ್ದಾರೆ. ನಾನು ಹೇಳೋದು ಇಷ್ಟೇ, ಸುಮಾರು 2002ನೇ ಇಸ್ವಿಯಲ್ಲಿ ಆ ದಿವಸ ಕೂಡ ನಾನು ಮತ್ತು ಹೆಗ್ಡೆಯವರೇ ಇದ್ದುಕೊಂಡು ಈ ಮಹಾವೀರ ವೃತ್ತವನ್ನು ಉದ್ಘಾಟನೆ ಮಾಡಿದ್ದೆವು. ಶರಣ್ ಪಂಪೆಯಲ್ಲೂ ಕೂಡ ಇದ್ದರು. ಅದಕ್ಕಿಂತ ಹೆಚ್ಚಾಗಿ ಆ ದಿವಸ ಈ ಕ್ಷೇತ್ರ ಉಳ್ಳಾಲ ಕ್ಷೇತ್ರಕ್ಕೆ ಸೇರಿತ್ತು. ನಮ್ಮ ಜೊತೆ ಇದ್ದವರು ಆಗಿನ ಶಾಸಕರು UT ಫರೀದ್ರವರು ನಮ್ಮ ಜೊತೆ ಇದ್ದರು. ನಮಗೆಲ್ಲ ಬೇಕಾದಂಥ ಆ ದಿವಸ ಏನು ವ್ರತ ಮಾಡಲಿಕ್ಕೆ ಬೇಕಾದಂಥ ಸಹಾಯವನ್ನು ಮಾಡಿದರು. ಇವತ್ತು ವೇದವ್ಯಾಸ ಕಾಮತ್ರವರು ಈ ಪುನರಪಿ ಇದನ್ನು ಸ್ಥಾಪನೆ ಮಾಡಲಿಕ್ಕೆ ಸಹಾಯವನ್ನು ಮಾಡಿ ಎಲ್ಲ ಜವಾಬ್ದಾರಿಯನ್ನು ಕೊಂಡು ಸರ್ಕಾರದಿಂದ ಏನು ಸಿಗುವಂಥದ್ದನ್ನೆಲ್ಲ ತೆಗೆದುಕೊಟ್ಟವರು. ಹೀಗೆ ಎಲ್ಲರೂ ಸೇರಿ ನಮ್ಮ ಕಾದರವರು ಹೇಳಿದಾಗೆ ನಾವು ದೀಪ ಹೊತ್ತಿಸುವಾಗ ಒಬ್ಬೊಬ್ಬರು ಒಂದೊಂದು ದೀಪ ಹೊತ್ತಿಸಿದರೆ ಅದು ನಂದಿ ಹೋಗ್ತದೆ. ನಾವೆಲ್ಲ ಒಂದೇ ಕಡೆ ದೀಪವನ್ನು ಹಾಕಿದಾಗ ನೋಡಿ ಇನ್ನೂ ನಂದಲಿಲ್ಲ. ಅಂದರೆ ನಾವೆಲ್ಲ ಸಮಾಜದವರು ಒಟ್ಟಾಗಿ ಅಭಿವೃದ್ಧಿಯ ಕೆಲಸವನ್ನು ಮಾಡಿದಾಗ ಆ ಕೆಲಸ ಸುಲಲಿತವಾಗಿ ಆಗ್ತದೆ ಅನ್ನುವಂಥದ್ದನ್ನು ನಾವು ಕಾಣ್ಬೋದು. ಹಾಗೂ ನಾನು ಮಂಗಳೂರಿನ ಜೈನ್ ಸೊಸೈಟಿಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಪುನರಪಿ ಸ್ಥಾಪನೆ ಮಾಡೋದಕ್ಕೋಸ್ಕರ ಅವರು ಭಾಳ ಶ್ರಮಪಟ್ಟಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾದ ಅಭಿನಂದನೆ ಸಲ್ಲಿಸ್ತೇನೆ. ನಾನು ನಿಮ್ಮ ಜೊತೆ ಸದಾ ಇರ್ತೇನೆ ಅಂತ ಕೂಡ ಹೇಳ್ತೇನೆ. ಖಾದರ್ರವರು ಒಂದು ಹೇಳಿದರು, ಇದು ಮಾಡೋದು ದೊಡ್ಡದಲ್ಲ ಯಾವುದೇ ಕೆಲಸ, ಅದನ್ನು ಮೇಂಟೈನ್ಸ್ ಮಾಡೋ ಕ್ಲೀನಾಗಿರಬೇಕು ಅನ್ನೋಂಥ, ಅದನ್ನು ಕೂಡ ಖಂಡಿತವಾಗಿಯೂ ನಾವೆಲ್ಲ ಸೇರಿ ಮಾಡ್ತೇವೆ ಅನ್ನುವಂಥ, ಎಲ್ಲರೂ ಸೇರಿ ಆ ದೀಪ ಹೇಗೆ ಒಟ್ಟಾಗಿದೆ ಹಾಗೆ ನಾವೆಲ್ಲರೂ ಸೇರಿ ಆ ಮೇಂಟೆನೆನ್ಸನ್ನು ಕ್ಲೀನಾಗಿ ಇಟ್ಕೊಂಡು ಮಂಗಳೂರಿಗೆ ಬರುವ ಎಲ್ಲ ಜನರಿಗೆ ಸ್ವಾಗತ ರೂಪದಲ್ಲಿ ನಾವು ಅವರನ್ನು ಸ್ವಾಗತಿಸ್ತಾ ಪೂರ್ಣಕುಂಭ ಕಳಶದಿಂದ ಸ್ವಾಗತ ಮಾಡಿ, ಇಲ್ಲಿ ಉದ್ದಿಮೆ ಬರುವವರಿಗೆ ನಮ್ಮ ಚೌಟ್ರು ಹೇಳಿದಾಗೆ ಇಲ್ಲಿ ಯಾವುದೇ ಉದ್ದಿಮೆ ಬರುವವರಿಗೆ ಯಶಸ್ವಿ ಆಗಲಿ ಅನ್ನುವಂಥ ಒಂದು ಸ್ವಾಗತ ಕೋರಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ ಅಂತ ಹೇಳ್ಕೊಂಡು ತಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸಲ್ಲಿಸ್ತಾ ಇದ್ದೇವೆ. ತುಂಬ ಹೃದಯದ ವಂದನೆಗಳು. ಅವರಿಗೆ ಒಂದು ಗೌರವವನ್ನು ನಮ್ಮ ಅಧ್ಯಕ್ಷರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಶೇಷ ರೀತಿಯಲ್ಲಿ ಅದರೆಲ್ಲ ಕಾಮಗಾರಿಯನ್ನ ವೀಕ್ಷಣೆ ಮಾಡುವುದರ ಜೊತೆಯಾಗಿ ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡವರವರು ಮಾಜಿ ಕಾರ್ಪೊರೇಟರ್ ಸಂದೀಪ್ ಕರುಡಿ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಯಾಗಿ ಇವತ್ತು ಮುಖವನ್ನಿಟ್ಟಿದ್ದೇವೆ, ಕಳಶವನ್ನಿಟ್ಟಿದ್ದೇವೆ. ಬಹುಶಃ ಸಭಾಧ್ಯಕ್ಷರಿದ್ದಾರೆ, ವಿಧಾನ ಪರಿಷತ್ ವಿಧಾನಸಭೆಯ ಶಾಸಕರಿದ್ದಾರೆ, ಎಲ್ಲರಿದ್ದಾರೆ. ತುಳು ಭಾಷೆ ಐನಾತ ಬೇಗ ರಾಜ್ಯ ಭಾಷೆ ಅವಡು ಎಮ್ಮನೆ ಪರಿಚಯದಾಗ ಸೇರಡು ಪಂಪುನ ಒಂಜಿ ಆಸೆ ಉಂಡು, ದುಂಬು ಸಾಗೊಂದುಂಡು ಐನಾತ ಶೀಘ್ರಡು ಸಾಗಡು ಪಂಪುನ ನಿಲೆಟ್ ಬಕ್ಕವರ ಬಿರಬರ ಮನವಿನ ಮಲ್ತೊಂದುಲ್ಲ ಇದರಲ್ಲಿ ವಿನಂತಿಸ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಮಂಗಳೂರು ಜೈನ್ ಸೊಸೈಟಿ ರಿಜಿಸ್ಟರ್ಡ್ ಮಾಡಿದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಗೌರವಪೂರ್ವಕ ಧನ್ಯವಾದಗಳು.